चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं मनोबुद्धि अहङ्कार चित्तानि नाहं न च श्रोत्रजिह्वे न च घ्राणनेत्रे न च व्यामभूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पे निराकाररूपी विभुत्वत्व सर्वत्र सर्वेन्द्रियाणां न चासङ्गतं नैव मुक्तिर्लभेय चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् परम पूज्य सद्गुरु ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪುಗಳ ಶ್ರೀ ಚರಣಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಾಜಿಯವರ ಶ್ರೀಚರಣ ಕಮಲಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗತ್ತೊಂದೆರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನಗಳು ಸ್ಮರಿಸಿಕೊಂಡು ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದಂತಹ ದ್ವಯಶ್ರೀಗಳಾದ ಸದ್ಗುರು ಶ್ರೀ ಸಂಗಪ್ಪ ತಾತನವರ ಮಹಾಂತಪ್ಪ ತಾತನವರ ಶ್ರೀಚರಣ ಕಮಲಗಳಲ್ಲಿ ಕೊಡಮುಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸರ್ವ ಶರಣರು ಮತ್ತು ಶರಣಿಯರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ಇಂದಿನ ಶಾಸ್ತ್ರವನ್ನು ಮುಂದುವರಿಸೋಣ. ಇಲ್ಲಿಯ ಪರ್ಯಂತರ ನಡೆದು ಬಂದಿರತಕ್ಕಂಥ ಪಂಚೀಕರಣ ವಿಷಯವನ್ನು ನಾವೆಲ್ಲರೂ ಕೇಳ್ತಾ ಬಂದು ಅನೇಕ ವಿಷಯಗಳನ್ನು ಯಾವ ಶರೀರ ಉತ್ಪತ್ತಿಗೆ ಕಾರಣವಾಗಿರುವಂತಹ ಪಂಚಮಹಾಭೂತಗಳು ಈ ಪಂಚಮಹಾಭೂತಗಳಿಂದ ತೋರಿದಂಥ ಇಂದ್ರಿಯ ಪಂಚಕಗಳ ಮೊದಲು ಮಾಡಿಕೊಂಡು ಕರಣಗಳ ಪರ್ಯಂತರ ಎಲ್ಲ ವಿಷಯವನ್ನು ತಾವೆಲ್ಲರೂ ಇಲ್ಲಿವರೆಗೆ ಶ್ರವಣ ಮಾಡುತ್ತಾ ಇದ್ರು. ಅಂದ್ರೆ ಪಂಚಕೋಶ ಅತೀತ ಅಂತ ಪಂಚಕೋಶವನ್ನು ವಿಚಾರ ಮಾಡ್ತಾ ಬಂದು ಅನ್ನಮಯ ಕೋಶದ ಬಗ್ಗೆ ವಿಚಾರವನ್ನು ಮಾಡಿ ಈ ಅನ್ನಮಯ ಕೋಶ ಅಂತಂದ್ರೆ ಏನಪ್ಪಾ, ಈ ಕಾಣುವಂತ ಪ್ರತ್ಯಕ್ಷ ಶರೀರ ಸ್ಥೂಲ ಶರೀರ ಅದ ನಮ್ಮೆಲ್ಲರ ಅನುಭವಕ್ಕಾದ 25 ತತ್ವಗಳಿಂದ ಕೂಡಿರುವಂಥದ್ದು. ತಾಯಿಯ ತಂದೆಯ ರಕ್ತರೂಪ ಅಂದ್ರೆ ಅದು ಅನ್ನವಿಕಾರದಿಂದ ವೀರ್ಯ ರಕ್ತರೂಪವಾಗಿ ಅದೇನಪ್ಪಾ ಅಂತಂದ್ರೆ ಸ್ಥೂಲ ಶರೀರವೆನಿಸಿಕೊಂಡು ಪುನಃ ಅನ್ನದ ವಿಕಾರದಿಂದ ತೋರಿದಂತ ಪ್ರತ್ಯಕ್ಷ ತೋರತನು ಇದು. ಈ ಅನ್ನಮಯ ಕೋಶದಲ್ಲಿ ಏನೇನಿದಾವ ಅಂತ ನಿನ್ನೆಲ್ಲ ವಿಚಾರ ಮಾಡಿದ್ದು ಮತ್ತು ಈ ಅನ್ನಮಯ ಕೋಶದೊಳಗನೆ ಪ್ರಾಣಮಯ ಕೋಶ ಅನ್ನುವಂಥದ್ದು ಇದೆ. ಎಷ್ಟು ಸೂಕ್ಷ್ಮ ಸ್ಥೂಲ ಶರೀರ ಅದ ಅದಕ್ಕಿಂತ ಸೂಕ್ಷ್ಮವಾದ ಪ್ರಾಣಮಯ ಕೋಶ ಎಲ್ಲಿ ಅದಪ್ಪ ಅಂತಂತಂದ್ರೆ ಈ ಅನ್ನಮಯ ಕೋಶದ ಒಳಗೆ ಅದು ಇರೋದ್ರಿಂದನೇ ಈ ಅನ್ನಮಯ ಕೋಶ ಸುರಕ್ಷಿತವಾಗಿ ಐತೆ.
ಈ ಪ್ರಾಣ ಸಂಚಾರ ಮಾಡೋದ್ರಿಂದ ದೇಹಕ್ಕೆ ಏನಾಗಲಾರ್ದಂಗೆ ಇಟ್ಟು ನೋಡ್ರಿ, ಇಲ್ಲಾಂದ್ರೆ ಕೊಳತು ನಾರಿ ಹೋಗ್ತಿತ್ತು. ಇದರ ಅನುಭವ ಇಲ್ಲ ಅಂದ್ರೆ ಎಲ್ಲರಿಗೂ ಅನುಭವ ಅದ. ಪ್ರಾಣ ಇರೋ ಪರ್ಯಂತರ ಈ ದೇಹಕ್ಕೆ ಏನೂ ಆಗಂಗಿಲ್ಲ. ಅದು ಎಷ್ಟೇ ಇರಲಿ ಅದು ರಕ್ಷಣೆ ಮಾಡ್ತದೆ. ಈ ಪ್ರಾಣ ಯಾವಾಗ ಹೊರಗೆ ಹೋಯ್ತಿಲ್ಲ ಈ ದೇಹನ ಭಾಳ ಹೊತ್ತಿಡೋಕ್ಕಾಗಂಗಿಲ್ಲ. ಒಂದು ದಿವಸ 2 ದಿವಸದಾಗ ಹೋಯ್ತಿಲ್ಲ. ಇದೆಲ್ಲರಿಗೂ ಅನುಭವ. ಯಾಕಂದ್ರೆ ಈ ಪ್ರಾಣದ ಆಧಾರದ ಮೇಲೆ ಈ ದೇಹ ಅನ್ನುವಂಥದ್ದು ನಿಂತದೆ. ಮತ್ತೆ ಈ ಪ್ರಾಣಮಯ ಕೋಶ ಯಾಕೆ ಇದು ಅನಾತ್ಮ ಅಂತ ಹೇಳ್ತಾರ ಅಂತಂದ್ರೆ, ಇದು ಆತ್ಮನಂತೆ ಸತ್ಯವಲ್ಲ. ಯಾಕಂದ್ರೆ ಇದು ಚಲನ ಗಮನ ರೂಪದಿಂದ ಕೂಡಿರುವಂಥ, ಗಮನಾಗಮನದಿಂದ ಕೂಡಿರ್ತಕ್ಕಂಥದ್ದು ಪ್ರಾಣ. ಗಮನಾಗಮನ ಅಂದ್ರೆ ಹೋಗ್ತದ ಬರ್ತದ ನೋಡ್ರಿ. ಪ್ರಾಣ ಎಲ್ಲರಿಗೂ ಅನುಭವ. ಅದು ಚಲನತ್ವದಿಂದ ಐತಿದ್ದು. ನಿಂತಲೇ ನಿಂದಿರ್ತದೇನು, ಗಾಳಿ ಹೋಗೋದು ಬರೋದು ಸ್ವಭಾವ. ಮತ್ತೆ ಇದೇನದ ಜಡ ಅದ. ಇದು ಹೆಂಗೆ ಹೇಳ್ತೀರಿ? ಗಾಢವಾದ ನಿದ್ರೆಯೊಳಗೆ ಪ್ರಾಣ ಏನಾದ ಖರೆ, ಆದ್ರೆ ಅರಿವಿಲ್ಲ ಅದಕ್ಕೆ ಅರಿವಿತ್ತು ಅಂತಂದ್ರೆ ನಿದ್ರೆಯೊಳಗೆ ಬಂದು ಯಾರಾದ್ರೂ ಕಳ್ಳರು ನಮ್ಮ ಮೈ ಮೇಲಿದ್ದ ಸಾಮಾನು ತಗೊಂಡು ಹೋದ್ರೆ ಅದು ಎದ್ದ ಮೇಲೆ ಹೇಳಬೇಕಾಗಿತ್ತು, ನಾನು ನೋಡೀನಿ ಇಂಥವ್ರು ಇಂಥ ಸಾಮಾನು ಒಯ್ದಾರ ನೋಡು ಅಂತ ಹೇಳ್ತದೆ ಪ್ರಾಣ. ಇಲ್ಲ, ಅದು ಯಾಕೆ ಜಡ ಅದ. ಸ್ವಯಂ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವ. ಅದಕ್ಕೆ ತನ್ನ ಜ್ಞಾನನೂ ಇಲ್ಲ, ಪರರ ಜ್ಞಾನನೂ ಇಲ್ಲ. ಆದರೆ ನೀ ಇದ್ರೊಳಗೆ ಇದ್ದಲ್ಲ, ಚೈತನ್ಯ ಸ್ವರೂಪ ಆತ್ಮ ಸ್ವರೂಪ ನೀ ಏನಿದ್ದಿ, ನೀ ಚೇತನ ಐತಿ. ಪ್ರಾಣದ ಭಾವ ಅಭಾವವನ್ನು ನೀ ತಿಳಿತಿದ್ದಿ ನೋಡ್ರಿ. ಪ್ರಾಣದ ಭಾವ ಅಭಾವ ತಿಳಿತೀವಿಲ್ಲ. ಏನಾದ್ರೂ ಪ್ರಾಣದಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ಯಾರು ತಿಳಿದ್ರು ಅದನ್ನ ನೀನೇ ತಿಳಿತಿದ್ದಿ. ಅದಕ್ಕೆ ನೀ ಹೇಳ್ತಿದ್ದಿ ನನ್ನ ಪ್ರಾಣ ವ್ಯತ್ಯಾಸ ಆಗಿಲ್ಲ, ಯಾಕೆ ನನಗೆ ಉಸಿರಾಟಿನ ವ್ಯತ್ಯಾಸ ಆಗಿಲ್ಲ ಅಂತ ಹೇಳ್ತೀವಿಲ್ಲ. ಅಂದ್ರೆ ಪ್ರಾಣ ನಿನ್ನಿಂದ ತಿಳಿಸಿಕೊಡ್ತದ, ನೀ ತಿಳಿಯೋನಿದ್ದಿ. ಇದು ಜಡ ಸ್ವರೂಪ ಅದ, ಇದು ಆತ್ಮ ಸ್ವರೂಪ ಅಲ್ಲ. ಇನ್ನೂ ವಿಚಾರ ಮಾಡಿದರೆ ಈ ಪ್ರಾಣವನ್ನು ಕೂಡ ಯೋಗಿಗಳು ತಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವರು. ಹಠಯೋಗಿಗಳು ಪ್ರಾಣಾಯಾಮ ಮಾಡಿಕೆ ಈ ವಾಯುವನ್ನು ಕುಂಭಕ ಮಾಡಿ ನಿಲ್ಲಿಸ್ತಾರ ಅವರು. ಅಂದ್ರೆ ಅವ್ರ ಸ್ವಾಧೀನ ಆಯ್ತಿಲ್ಲ. ಅದರಂಗೆ ಆತ್ಮ ಯಾರು ಸ್ವಾಧೀನ ಇದೇನಂದ್ರೆ ಇಲ್ಲ, ಅವನಲ್ಲಿ ಎಲ್ಲ ಸ್ವಾಧೀನ ಇದ್ದಾವೆ. ಅವನ ಆಧಾರದಲ್ಲಿ ಇವೆಲ್ಲ ಆಶ್ರಯ ಪಡೆದವು. ಯಾವುದು ಅನ್ನಮಯ ಶರೀರ ಮೊದಲುಗೊಂಡು ಪ್ರಾಣಮಯ ಕೋಶ ಆದರೂ ಕೂಡ ಅದರಲ್ಲಿ ಆತ್ಮ ಪಡೆದವು. ಹೀಗಿರುವುದರಿಂದ ಈ ಪ್ರಾಣಮಯ ಕೋಶ ಅನ್ನುವಂಥದ್ದು ಕೂಡ ಇದು ಆತ್ಮ ಸ್ವರೂಪ ಅಲ್ಲ ಅನ್ನೋದಕ್ಕೆ ಹೇಳ್ತಾರೆ. ಪಂಚಕೋಶಗಳಿಗೆ ವಿಲಕ್ಷಣವಾಗಿರುವಂಥದ್ದು ನಮ್ಮೆಲ್ಲರ ಸ್ವರೂಪ ಐತೆ. ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ ಸ್ವರೂಪವಾಗಿರುವಂಥ ಏನು ಆತ್ಮ ಸ್ವರೂಪ ಐತೆ, ಅದೆಲ್ಲರ ನಮ್ಮ ಮೂಲ ಸ್ವರೂಪ ಐತೆ. ಅದರಲ್ಲಿ ಭೇದ ಇಲ್ಲ. ಸ್ತ್ರೀ ಪುರುಷ ಇವು ಯಾರಲ್ಲಿ ಭೇದ ಇಲ್ಲ. ಈ ಜಗತ್ತಿನಲ್ಲಿ ತೋರುವಂಥ ಅನೇಕ ಜೀವರಾಶಿಗಳಲ್ಲಿ ಇರುವೆ ಮೊದಲು ಮಾಡಿಕೊಂಡು ಬ್ರಹ್ಮನ ಪರ್ಯಂತರ ಏನು ತೋರ್ತಾವ ಚತುರ್ಮುಖ, ಎಲ್ಲದರಲ್ಲಿ ಒಬ್ಬನೇ ಆತ್ಮ ಇದ್ದಾನೆ. ಅವನು ಅನೇಕ ಇಲ್ಲ. ಆದರೆ ಉಪಾಧಿಯ ಗತದಿಂದ, ಉಪಾಧಿಯ ಭೇದದಿಂದ ಸಣ್ಣದು ದೊಡ್ಡದು ಕಾಣ್ತದೆ ನಮಗೆ. ಆನೆ ಭಾಳ ದೊಡ್ಡವನೇ ಇದ್ದಾನ, ಇರುವೆ ಸಣ್ಣವನೇ ಇದ್ದಾನೆ ಅಂತ ಅರ್ಥ ಅಲ್ಲ. ಇಬ್ಬರದ್ರಾಗ ಸಮಾನ ಇದ್ದಾನೆ ಚೇತನ, ಇಬ್ಬರಿಗೆ ಅರಿವು ಒಂದೇ ಅದ. ಆದರೆ ಉಪಾಧಿಯಿಂದ, ಆಯಾ ಉಪಾಧಿ ಭೇದದಿಂದ ನಮಗೆ ದೊಡ್ಡದು ಸಣ್ಣದು ಕಾಣ್ತದೆ. ಉಪಾಧಿ ಭೇದದಿಂದ ಈ ಸ್ತ್ರೀ ಪುರುಷ ಅಂತ ಕಾಣ್ತದೆ. ಅದರಂಗೆ ಅನೇಕ ಜೀವರಾಶಿಗಳು ಭಿನ್ನ ಭಿನ್ನವಾಗಿ ತೋರಿದ್ರು ಕೂಡ ಅವು ಉಪಾಧಿ ಯಾಕ್ರಿ ಅಂದ್ರೆ ಅವ್ರವ್ರ ಕರ್ಮ ಫಲವನ್ನು ಭೋಗ ಮಾಡೋದಕ್ಕಾಗಿ ಉಪಾಧಿ ರಚನೆ ಮಾಡ್ಯಾರ ಪರಮಾತ್ಮ. ಹಿಂದನೇ ಹೇಳ್ಕೊಂಡು ಬಂದೀವಿ. ಯಾಕಂತಂದ್ರೆ ಆಯಾ ಆತ್ಮಗಳಿಗೆ ಅಂದ್ರೆ ಆಯಾ ಜೀವಾತ್ಮರಿಗೆ ಅವ್ರವ್ರ ಕರ್ಮಾನುಸಾರವಾಗಿ ಭೋಗವನ್ನು ನೀಡೋದು ನಿಯತಿದ ಧರ್ಮ ಅದ, ಪರಮಾತ್ಮನ ಆಜ್ಞೆ ಅದ. ಈ ಜಗತ್ತು ಸೂರ್ಯ ಚಂದ್ರ ನಕ್ಷತ್ರಗಳು ಈ ಭೂಮಂಡಲವನ್ನು ಬೆಳಗಬೇಕಾದ್ರೆ ಅವರೆಲ್ಲರಿಗೂ ಪರಮಾತ್ಮನ ಅಧೀನವಾಗಿ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕಾಗಿದೆ. ತೇನಮಪಿ ತೃಣಮತಿ ಚಲತಿ, ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಡ್ಡಿ ಸಮಿತಿಗೆ ಅಳ್ಳಾಡಂಗಿಲ್ಲ. ಅಂಥ ಒಂದು ಶಾಸನವನ್ನು ರಚನೆ ಮಾಡ್ಯಾರ. ಯಾಕೆ ಮಾಡಿದಂದ್ರೆ ಆ ಶಾಸನ ಇದ್ದಿಲ್ಲ ಅಂದ್ರೆ ಈ ಕರ್ಮ ಭೋಗಗಳು ಬಹಳ ವಿರುದ್ಧ, ಬಹಳ ಏನಪ್ಪಾ ಅಂದ್ರೆ ದುಃಖ, ಬಹಳ ಅನೇಕ ರೀತಿ ತೊಂದರೆಗೆ ಈಡಾಗ್ತಿದ್ವು ಜಗತ್ತಿನಲ್ಲಿ. ಇವತ್ತು ವ್ಯವಸ್ಥೆ ಕೆಟ್ಟು ಹೋಗ್ತಿತ್ತು, ಭೋಗದ ವ್ಯವಸ್ಥೆ ಕೆಟ್ಟು ಹೋಗ್ತಿತ್ತು. ಯಾರೋ ಮಾಡಿದ ಪಾಪ ಪುಣ್ಯ ಇನ್ನೊಬ್ಬರಿಗೆ ಹಂಗೆ ಬರ್ತಿದ್ದೆ, ವ್ಯವಸ್ಥೆ ಕೆಟ್ಟು ಹೋಗ್ತಿತ್ತು.
ಅದಕ್ಕಾಗಿ ಅವ್ರವ್ರು ಮಾಡಿದ ಕರ್ಮಾನುಸಾರವಾಗಿ ಅವ್ರವರಿಗೆ ಶರೀರ ಆಯಾ ಶರೀರಕ್ಕೆ ಅನುಗುಣವಾಗಿ ಅವರ ಭೋಗಗಳನ್ನು ರಚನೆ ಮಾಡಿ ಜೀವಾತ್ಮನಿಗೆ ಭೋಗ ಅನುಭವ ಮಾಡಕ್ಕಿಟ್ಟಾನ. ಆದರೆ ಜೀವಾತ್ಮ ಏನು ತಿಳ್ಕೊಂಡಂದ್ರೆ ಭ್ರಮೆಯಿಂದ ಈ ದೇಹವೇ ನಾನಂತ ತಿಳ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ಇಂದ್ರಿಯ ಧರ್ಮಗಳು ಕರಣಗಳು ಎಲ್ಲವೂ ನಾನು ಅಂತ ಅಭಿಮಾನ ಹಿಡಿದು ಅನೇಕ ಜನ್ಮಗಳಲ್ಲಿ ಸುಖ ದುಃಖವನ್ನು ಅನುಭವ ಮಾಡುವಂಥ ಸ್ಥಿತಿ ಜೀವನ ಅಜ್ಞಾನದಿಂದ ಉಂಟಾಗಿದೆ ಹೊರತು ಅವನಿಗೆ ಯಾರು ಬಂಧನ ಮಾಡಿಲ್ಲ. ಪರಮಾತ್ಮನ ಸೃಷ್ಟಿ ಏನಾದರೂ ನಮಗೆ ಬಂಧನ ಐತೆ ಅಂದ್ರೆ ಅವನ ಸೃಷ್ಟಿ ಎಂದೂ ಬಂಧನ ಇಲ್ಲ. ಅವನು ಸಕಲ ಜೀವಿಗಳಿಗೆ ಉತ್ತಮವಾದದ್ದೇ ಮಾಡ್ಯಾನ. ಆದರೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ನಾವು ಜೀವಗಳು ಸ್ವಾರ್ಥ ಬುದ್ಧಿಯಿಂದ ಏನಪ್ಪ ಅಂತಂದ್ರೆ ತಮ್ಮ ಸ್ವಾರ್ಥ ಬುದ್ಧಿಯಿಂದ ದುಃಖಕ್ಕೆ ಕಾರಣ ಮಾಡಿಕೊಂಡರು. ಸಕಲ ಸೃಷ್ಟಿ ಎದ್ರ ಸಲಹೆ ಮಾಡೋಣ, ಜೀವನ ಭೋಗಕ್ಕೆ ಉಪಯೋಗ ಆಗದಂತಾನೆ ಮಾಡ್ಯಾನ ಪರಮಾತ್ಮ. ಇಲ್ಲಾಂದ್ರೆ ಯಾರನ್ನ ಎಲ್ಲಿಡಬೇಕು ಅಲ್ಲೇ ಇಟ್ಟಾನೆಲ್ಲ. ಅಡವೆಗಿರೋವು ಅಡವೆಗೆ ಇದಾವ, ಮನೆಗಿರೋವು ಮನೆಗೆ ಇದಾವ, ಊರಾಗಿರೋ ಊರಾಗ ಇದಾವ. ಅಡವೆಗ ಮೃಗಗಳೇ ಇದಾವ, ಸಿಂಹ ಹುಲಿ ಕರಡಿ ಅಂತವೆಲ್ಲ. ಅವೆಲ್ಲಿ ಊರಾಗ ಬಂದ ಇದಾವ. ಊರಾಗಿದ್ದರೆ ನಾವಿರ್ತಿದ್ವಿ ಇಲ್ಲಿ, ಅವಟನ್ನ ಅಲ್ಲೇ ಇಟ್ಟಾನ. ಮನುಷ್ಯರಲ್ಲಿ ಏನೇನು ಇರಬೇಕು, ಮನುಷ್ಯರ ಜೊತೆಗೆ ಯಾವ್ಯಾವ ಇರಬೇಕು ಅಂತಂಥ ಪ್ರಾಣಿಗಳನ್ನೇ ಮನುಷ್ಯರ ಸಾವಾಸದಲ್ಲಿ ಇಟ್ಟಾನೆ ಹೊರತು ಮನುಷ್ಯರು ಬೇರೆ ಪ್ರಾಣಿ ತಂದಿಟ್ಟಿಲ್ಲ. ಯಾಕಂದ್ರೆ ಅವನಿಗೇನು ಪ್ರತಿಬಂಧಕ ಆಗಬಾರ್ದು, ಅವನಿಗೇನು ತೊಂದರೆ ಆಗಬಾರ್ದು. ಇಂಥ ಒಂದು ದಿವ್ಯವಾದಂಥ ಸೃಷ್ಟಿಯನ್ನು ರಚಿಸಿ ಪರಮಾತ್ಮ ಜೀವಿಗಳಿಗೆ ಅವರ ಕರ್ಮಾನುಗುಣವಾಗಿ ಭೋಗವನ್ನು ಉಂಟು ಮಾಡಲಿ ಎಂಬ ಉದ್ದೇಶದಿಂದನೇ ರಚನೆ ಮಾಡಿತು. ಆದರೆ ಈಶ್ವರನ ಸೃಷ್ಟಿಯಲ್ಲಿ ಯಾವ ಭೇದ ಇಲ್ಲ. ಆದರೆ ಜೀವನವು ತನ್ನಿಷ್ಟಕ್ಕೆ ತಾನು ಸೃಷ್ಟಿಯನ್ನು ಮಾಡಿಕೊಂಡಿರುವಂಥದ್ದು. ಯಾವುದು ಅನಿತ್ಯವಾಗಿರುವಂಥ ಅನಾತ್ಮ ರೂಪವಾಗಿರುವಂಥ ಏನು ಈ ಜಗತ್ತಿನ ಭೋಗಗಳು ವಿಷಯ ಸುಖಗಳಿಗೆ ದಾಸನಾಗಿ ಅನೇಕ ದುಃಖವನ್ನು ಹೊರುವಂಥ ಪರಿಸ್ಥಿತಿ ಯಾರು ಮಾಡಿಕೊಂಡ್ರು ಅಂದರೆ ಯಾರು ಜೀವಾತ್ಮ ತನ್ನಷ್ಟಕ್ಕೆ ತಾನೇ ಮಾಡಿಕೊಂಡು. ಯಾಕಾಯ್ತು ಅಂದರೆ ಅಜ್ಞಾನದಿಂದ ಅಂತ ಬರ್ಕೊಂಡ್ಬಂದರು. ಆ ಅಜ್ಞಾನ ಅಂದರೆ ಯಾಕೆ ಬಂತ್ರಿ ನಮ್ಮಲ್ಲಿ? ಅದು ಹೆಂಗೆ ಬಂತು ಅಂದರೆ ಅವಿವೇಕತನದಿಂದ ವಿಚಾರ ಮಾಡದೆ ಇರುವುದರಿಂದ ನಮ್ಗೆ ಅಜ್ಞಾನ ಗಂಟು ಬಿದ್ದದ. ನಾವು ಏನು ವಿಚಾರ ಮಾಡಿಲ್ಲ ಅಂದರೆ ಸತ್ಯ ಅಸತ್ಯ ಅನ್ನೋ ಬಗ್ಗೆನೇ ನಾವು ವಿಚಾರ ಮಾಡಿಲ್ಲ. ಭಾಳ ವಿಚಾರ ಮಾಡೀವಿ, ಉಳಿದು ಬೇಕಾದಷ್ಟು ವಿಚಾರ ಮಾಡೀವಿ. ಸಂಸಾರದ ಬಗ್ಗೆ ಭಾಳ ಜ್ಞಾನ ಅದ ನಮ್ಗೆ. ಎಷ್ಟು ಉಳಿಸ್ಬೇಕು, ಎಷ್ಟು ಇಡಬೇಕು, ಎಷ್ಟು ಜಮ ಮಾಡಬೇಕು, ಎಲ್ಲಿ ಎಷ್ಟು ಕೊಡು ಎಲ್ಲ ತಿಳುವಳಿಕೆ ಅದ. ಆದರೆ ನಾನು ಯಾಕೆ ಬಂದೆ, ನಾನು ಇಲ್ಲಿಗೆ ಬರೋಕ್ಕೆ ಕಾರಣ ಏನಿತ್ತು, ನಾನು ಇಂಥ ಒಂದು ದುಃಖ ರೂಪವಾದ ಸಂಸಾರದೊಳಗೆ ಬಿಡೋಕೆ ನನಗೆ ಏನು ಕಾರಣ ಆಗಿತ್ತು ಅಂತ ಅದ್ರ ಬಗ್ಗೆ ನಾವೆಲ್ಲೂ ವಿಚಾರ ಮಾಡಿಲ್ಲ. ಈ ವಿಚಾರ ಮಾಡೋರು ಬಹಳ ದುರ್ಲಭ, ಇದನ್ನ ತಿಳಿಸೋರು ಬಹಳ ದುರ್ಲಭ ಇದ್ದಾರೆ ಜಗತ್ತಿನ. ಉಳಿದು ಎಲ್ಲ ಹೇಳ್ತಾರೆ, ಅಮಾಸಿ ಒಂದಂಬ, ಹುಣ್ಣಿಗೆ ಒಂದಂಬ, ಈ ದೇವರಿಗೂ ಎಷ್ಟು ಕಾಯಿ ಕೊಟ್ರುವ, ಆ ದೇವರಿಗೂ ಎಷ್ಟು ಕಾಯಿ ಕೊಟ್ರುವ, ಅವ್ರು ನಿನ್ನ ಮೇಲೆ ಸಿಟ್ಟಾಗ್ಯಾರ, ಈ ದೇವರು ನಿನ್ನ ಮೇಲೆ ಸಿಟ್ಟಾಗ್ಯಾನಂತ ಇಂಥ ಕರ್ಮಪರವಾಗಿ ಹೇಳೋ ಮಂದಿಗೇನು ಕೊಡ್ತೇವೆ ಜಗತ್ತಿನ ಭಾಳ ಹೇಳ್ತಾರೆ. ಆದ್ರೆ ನಾವೆಷ್ಟು ಬುದ್ಧಿಗೇಡೀವಿ ಅಂತಂದ್ರೆ ದೇವರಲ್ಲೇ ಭೇದ ಒಪ್ಪಿಗೆ ಹೊರತು ಸತ್ಯ ಏನಂತದ್ದು ವಿಚಾರ ಮಾಡಕ್ಕೆ ಹೋಗಿಲ್ಲ. ನಮ್ಮ ಬುದ್ಧಿ ಎಷ್ಟು ಇದಾಗ್ಯದ ಅಂದರೆ ದೇವರಲ್ಲೇ ಭೇದ ಬುದ್ಧಿ ಬಿಡ್ತೀವಿ. ಎಲ್ಲರೂ ಅವ್ರ ದೇವರು ನಿಮ್ಗೆ ಇಂಥ ಮನೆ ದೇವ್ರು ಕಾಡ್ತಾನಂತ ಹೇಳಿದ್ರು, ಅದಕ್ಕೆ ಅವ್ರು ಬಿಟ್ಟಿವಿ ಈ ದೇವ್ರಿಗೆ ಕೈ ಹಾಕಿವಿ. ಕಾಡಕ್ಕೆ ರಕ್ಕಸರು, ಅವರು ರಾಕ್ಷಸರು ಕಾಡ್ತಾರೆ, ದೇವತೆಗಳು ಕಾಡ್ತಾರೆ. ಆದ್ರೆ ನಮ್ಮ ದೋಷ ಹೆಂಗಂದ್ರೆ ದೇವರ ಮೇಲೆ ಓದ್ತೀವಿ ಹೊತ್ತು ನಾವು ಮಾತ್ರ ಓದ್ತಾ ಇಲ್ಲ ನಮ್ಮ ಅವಿವೇಕತನದಿಂದ. ದೇವರು ಕಾಡ್ತಾನಂದ್ರೆ ಅವನಿಗೆ ದೇವರು ಅನ್ನಂಗಿಲ್ಲ, ಕಾಡೋನಿಗೆ ದೇವರಂತೆ. ಕಾಡೋನಿಗೆ ದೇವರಿಲ್ಲ, ಅವರಿಗೆ ರಕ್ಕಸರು ಕಾಡ್ತಾರೆ. ಆದರೆ ನಾವು ಆ ದೇವರ ಮೇಲೆ ಇಲ್ಲದ ಆರೋಪವನ್ನು ಮಾಡ್ತೀವಿ. ಯಾಕೆ? ನಮ್ಮ ಸ್ವಾರ್ಥದಿಂದ. ಜಗತ್ತಿನಾಗ ಏನು ನಡೆದ ನೋಡ್ರಿ, ನೀವೆಲ್ಲ ಅನುಭವ ಅದ, ನಿಮ್ಗೇನು ಗೊತ್ತಿಲ್ಲದ ವಿಚಾರ ಯಾರೂ ಇಲ್ಲ. ಅಂದರೆ ದೇವರಲ್ಲಿ ಕೂಡ ನಾವು ಭೇದವನ್ನು ಹುಡುಕೋ ಮಟ್ಟಕ್ಕೆ ನಾವಿವೆ ಎಂದ ಬಳಿಕ ಮತ್ತೆ ನಮ್ಮ ಬುದ್ಧಿ ಎಷ್ಟರ ಮಟ್ಟಿಗೆ ಅಜ್ಞಾನಕ್ಕೆ ಒಳಗಾಗ್ಯದ. ದೇವತೆಗಳಲ್ಲಿ ಆಗಲಿ ಭಗವಂತನಲ್ಲಿ ಯಾವ ಪಕ್ಷಪಾತವಿಲ್ಲ. ಅವನೆಲ್ಲರಿಗೂ ಸಮಾನವಾಗಿ ಅವರವ್ರ ಕರ್ಮ ಅವರವ್ರ ಪಾಪ ಪುಣ್ಯಾನುಸಾರವಾಗಿ ಭೋಗ ರಚನೆ ಮಾಡಿಟ್ಟಿರ್ತಾರೆ. ಎಂದು ನೀ ತಾಯಿ ಗರ್ಭದೊಳು, ಅದಕ್ಕೆ ಹೇಳ್ತಾನೆ ಅವನು ಬೈಲೇ ಪ್ರಾರಬ್ಧ ರಚ ಬಾದಮೆ ಶರೀರ ರಚ ಅಂತ. ತಾಯಿ ಗರ್ಭದಾಗ ನೀವು ಹುಟ್ಟಕ್ಕಿಂತ ಮೊದಲೇ ನಿನ್ನ ಹಣೆ ಬರಬಾರ್ದನ ಪರಮಾತ್ಮ. ಯಾಕೆ? ಇಂಥವ್ರ ಹೊಟ್ಟೆಲೆ ಹುಟ್ಟು ಬರ್ಬೇಕಂತ ಐತಲ್ಲ. ಮತ್ತೆ ಯಾಕ್ರಿ? ಮತ್ತೆ ಹುಟ್ಟಬೇಕಾದ್ರೂ ಸ್ಥಾನ ನಿನಗೆ ಯೋಗ್ಯ ಅಯೋಗ್ಯ ಸ್ಥಾನ ಬರಿತಾನ.
ಎಷ್ಟೋ ಜನ ಉತ್ತಮವಾದಂಥ ಶ್ರೀಮಂತರ ಮನೆತನದಲ್ಲಿ, ಉತ್ತಮವಾದಂಥ ಸಂಸ್ಕಾರವಂತರ ಮನೆತನದಲ್ಲಿ ಹುಟ್ಟು ಬರ್ತಾರೆ. ಎಷ್ಟೋ ಮಂದಿ ದಾರಿಗೆ ಭಿಕ್ಷೆ ಬೇಡ ತಿನ್ನುವ ಹೊಟ್ಟೆಲಿ ಹುಟ್ಟು ಬರ್ತಾರೆ. ಮತ್ತೆ ಅವರು ಮಕ್ಕಳು ಇವರು ಮಕ್ಕಳು ಎಲ್ಲರಲ್ಲಿ ಪಂಚಮಹಾಭೂತದ ಶರೀರ ಒಂದೇ ಸಮಾನವಾಗಿ ಐತೆ ಅಂದ ಮೇಲೆ ಯಾಕೆ ಭೇದ ಮಾಡಿದ ಪರಮಾತ್ಮನೇನು ಪಕ್ಷಪಾತ ಐತೆ ಮಾಡ್ಬೇಕಂತ ಭೇದ ಬುದ್ಧಿ ಐತೆ ಅಂದ್ರೆ ಅವನಲ್ಲಿಲ್ಲ. ಯಾಕೆ ನಿನ್ನ ನಡೆಯಬಾರ್ದಾಗ ನೀನು ಅವರಲ್ಲೇ ಇದ್ದು ನೀನು ಬದುಕದೈತೆ ಅಂದ್ರು, ಅವರಲ್ಲಿದ್ದು ಭಿಕ್ಷೆ ಬೇಡಿ ಬದುಕದೈತೆ ನಿಂದು, ಇವನಲ್ಲಿ ಸುಖವನ್ನು ಅನುಭವಿಸೋದು ನಿನ್ನ ಹಣೆಬಾರ್ದಾಗ ಐತೆ. ಅದಕ್ಕಾಗಿ ಭೋಗ ವ್ಯವಸ್ಥೆಯನ್ನು ಮಾಡಿ ಆಯಾ ಜೀವಿಗಳಿಗೆ ಬೇರೆ ಬೇರೆ ಇಟ್ಟನೆ ಹೊರತು ಭಗವಂತನಲ್ಲಿ ಭೇದ ಇಲ್ಲ. ಯಾಕಂದ್ರೆ ಅವನು ಹಂಗೆ ಮಾಡಿದ್ದಂದ್ರೆ ಜಗತ್ತಿನಲ್ಲಿ ವ್ಯವಸ್ಥೆನೇ ಕೆಟ್ಟು ಹೋಗ್ತದೆ. ಆ ವ್ಯವಸ್ಥೆ ಸುರಕ್ಷಿತವಾಗಿರ್ಲಂತ ದೇವತೆಗಳಾದರೂ ಕೂಡ ಅವರು ನಿಯತಿಯಿಂದ ಆಯಾ ಸಮಯಕ್ಕೆ ಏನೇನು ಯಾರ್ಯಾರಿಗೆ ಪ್ರಾಪ್ತಿ ಆಗಬೇಕು ಅದರ ರಚನೆ ಮಾಡಿಟ್ಟುಬಿಟ್ಟ. ಹಣೆ ಬರವ ಮೀರಿ ನಡೆಯವನೆಂದರೆ ತ್ರಿಣಯನಿಗೂ ಅಳಮಲ್ಲ, ಬಿಕ್ಕಿನ ಬಣಗುಗಳ ಪಾಡೇನು, ಪೂರ್ವದ ಕರ್ಮ ಫಲಗಳನ್ನು ತಾನು ಉಣ್ಣಲು ಒಲ್ಲೆನೆಂದರೆ ತಮ್ಮ ಅಪ್ಪ ಉಂಬುವನೇ, ತಿಳಿದು ನೋಡಲು ಈಶ್ವರಾಜ್ಞೆಯು ಮೀರಲು ಅಳವಲ್ಲ ಮಗನೇ ಕೇಳಿಂದ. ಹಣೆ ಬರವ ಮಿರಿ ನೆಡಿನೆಂದರೆ ತ್ರಿಣಯನಿಗೂ ಅಳಮಲ್ಲ, ಬರದವನಿಗೆ ತಿರಿಸಾಕಕ್ಕೆ ಬರಂಗಿಲ್ಲ ಅಂದ ಮೇಲೆ ನೀ ಇನ್ನು ಉಳಿದವ್ರು ನಾವು ತಿರಿಸ್ತೀವ್ರಿ, ಆ ಕೊಡ್ತಾರ, ಆ ಗುಡಿಗೆ ಹೋಗು, ಆ ದೇವ್ರು ನಿನ್ಗೆ ಹೊರ ಕೊಡ್ತದ, ಹಂಗೂ ಕೊಡಂಗಿತ್ತಂದ್ರೆ ಬರೆಯವ್ರು ಸುಮಾರು ಇದೆ. ಹಣೆ ಬರ ಬರ್ದವ್ರು ಸರ್ವಜ್ಞನಾಗಿ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಭಗವಂತ ಸುಮಾರು ಇದೇನು. ಈ ತಾಯಿಗೆ ಗರ್ಭಕ್ಕೆ ಬರೋಕ್ಕಿಂತ ಮೊದಲೇ ನಿನ್ನ ಹಣೆ ಬರದಾಗ ಏನೇನು ಆಗ್ಬೇಕಂತ ಎಲ್ಲ ಬರೆದು ರಚನೆ ಮಾಡಿ ಇಟ್ಟಾನಂದ್ಮೇಲೆ ಈಗ ಇವರು ಬಂದವರು ಹೊಸ್ತಾಗಿದ್ದವ್ರು ಕೊಡ್ತಾರೆ ನಿನಗೆ ಈ ಭೂಮಿಗೆ ಬಂದಮೇಲೆ. ಕೊಟ್ಟಾರಲ್ರಿ, ಮತ್ತೆ ಎಷ್ಟೋ ಮಂದಿ ಕೊಟ್ರೆ ಎಲ್ಲರಿಗೆ ಕೊಡ್ರಿ, ಒಬ್ರಿಗೆ ಕೊಡೋದು ಒಬ್ರಿಗೆ ಬೇಡ ಅನ್ನೋದು ಯಾಕೆ ಮಾಡ್ತಾರೆ? ಕೊಟ್ಟರೆ ಹಂಗೆ ಆಗ್ಯದ ಇತಿಹಾಸದಲ್ಲಿ ಏನೇನ ಇಲ್ಲ, ಹಂಗೆ ಆಗಕ್ಕೂ ಬರಂಗಿಲ್ಲ. ಹಂಗಾಯ್ತು ಅಂದ್ರೆ ವ್ಯವಸ್ಥೆ ಕೆಟ್ಟೋಗ್ತದ. ಈ ದಾನ ಧರ್ಮ ಪುಣ್ಯ ಪರೋಪಕಾರ ಎಲ್ಲ ಸೋತಾವ. ಮತ್ತೆ ಬೇಕಾದಂಗ ಇಲ್ಲಿ ಮಾಡ್ಲಾರ್ದೆಲ್ಲ ಮಾಡಿ ಅಲ್ಲಿ ಹೋಗಿ ಬೇಡ್ಕೊಂಡ್ ಬಂದ್ರೆ ಮತ್ತೆ ಇನ್ನು ಆರಾಮ ಅಂತಿದ್ವಲ್ಲ. ಇವೆಲ್ಲ ಯಾಕೆ ಬೇಕಾಗಿತ್ತು? ಗುರು ಯಾಕೆ ಬೇಕು, ಶಾಸ್ತ್ರ ಯಾಕೆ ಬೇಕು, ಪುಣ್ಯ ಕಾರ್ಯ ಯಾಕೆ ಬೇಕು, ಧರ್ಮ ಕಾರ್ಯ ಯಾಕೆ ಬೇಕು, ದೇವ್ರು ಯಾಕೆ ಬೇಕು? ಸಿಗಂಗಿತ್ತಂದ್ರೆ ದುಃಖನೇ, ಅಲ್ಲಿ ಸುಖ ಸಿಗಂಗಿತ್ತಂದ್ರೆ ಎಲ್ಲ ಅಲ್ಲಿಗೆ ಹೋಗ್ತಿದ್ವಿ, ಇಲ್ಲಿಗೆ ಯಾಕೆ ಬರ್ತದೆ? ಹಂಗೆಲ್ಲ ಅದು ವ್ಯವಸ್ಥೆ. ಅದು ಹಂಗೆ ಅನಿಸ್ತದ ನಮಗೆ ಸಿಕ್ಕಂಗ ಅದು ಆ ಸಮಯಕ್ಕೆ ನಿನ್ನ ಪ್ರಾರಬ್ಧದಲ್ಲಿ ಕೂಡಬೇಕಾಗಿತ್ತು, ಅದು ಕೂಡ್ಯದಷ್ಟೇ. ಹಂಗೇನಾದ್ರೂ ಪಕ್ಷಪಾತ ಇತ್ತಂದ್ರೆ ವ್ಯವಸ್ಥೆ ಕೆಟ್ಟು ಹೋಗ್ತಿತ್ತು. ಆದರೂ ಕೂಡ ನಾವು ಎಷ್ಟರ ಮಟ್ಟಿಗೆ ವಿಚಾರ ಮಾಡಬೇಕಪ್ಪ ಅಂತಂದ್ರೆ, ಈ ದೇವತೆಗಳಲ್ಲಿ ಕೂಡ ನಾವು ಭೇದವನ್ನು ಇಳಿಸಿ ಅವರಿಗೆ ನಾವು ಆರೋಪ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ನಾವಿವಿ ಅಂದಮೇಲೆ ಅವ್ರೇನು ಮೂರ್ಖರೇ? ಏನು ತಿಳಿಯಂಗಿಲ್ಲ ಅವರಿಗೆ. ನಮ್ಮಂಗೆ ಅಜ್ಞಾನಿಗಳೇನು ದೇವತೆಗಳು. ಅವರು ಶಾಣ್ಯರ ಇದಾರ, ಅವ್ರು ವಿಚಾರ ಮಾಡ್ತಾರ, ಇವನು ಇಷ್ಟು ಶಾಣ್ಯ ಇದ್ದಾನ ಅಂದ ಮೇಲೆ ನಾವು ಅವ್ರಿಗಿಂತ ಅವ್ರ ಫಲ ಕೊಡಬೇಕಾದ್ರೆ ಅವ್ರು ಇದ್ರಕ್ಕಿಂತ ಮುಂದೆ ಒಂದು ಹೆಜ್ಜೆ ವಿಚಾರ ಮಾಡಿರ್ತಾರೆ. ಬೇಸ್ ಆರಾಮ್ ಬಿಸಿನೀರು ಮೈ ತೂಕೊಂಡು ಚಲೋ ಬಟ್ಟೆ ಉಟ್ಕೊಂಡು ಕೇಸಿ ಒಂದು ತೆಂಬೆ ತಣ್ಣೀರು ಹಿಡ್ಕೊಂಡು ದುಃಖನ ಹೋಗಿ ಅಲ್ಲಿ ಗುಡೆ ಹೋಗಿ ಲಿಂಗದ ಮೇಲೆ ತಣ್ಣ ಬಿಸಿಲು ಹಾಕಿ ತೊಳೆದು ಬಂದ್ಬಿಡ್ತಾನ. ತನಗಾದ್ರೆ ಚಲೋ ಅಂತ, ದೇವರಿಗಾದ್ರೆ ಮನಸ್ಸಿಗೆ ಬಂದಂಗೆ ಮಾಡ್ತಾನ. 2 ಊದಿನ ಕಡ್ಡಿ ಒಂದು ಕಾಯಿದಾಗ ಎಲ್ಲಷ್ಟು ಬೇಡಿಕೊಂಬರ್ತಾನ. 10 ರೂಪಾಯಿ ಸಾಮಾನು ತಗೊಂಡು ಇವನಿಗೆ 1000 ರೂಪಾಯಿ ಕೊಡಕ್ಕೆ ಮೂರ್ಖ ಇದೆ ಭಗವಂತ. ಹಂಗಿಲ್ಲ. ನೀನು ಕೊಡುವ ಬಾಹ್ಯದ ವಸ್ತುವಿನಿಂದ ಭಗವಂತ ಪ್ರೀತಿಗೆ ಪಾತ್ರನಾಗಂಗಿಲ್ಲ. ಭಗವಂತನ ಪ್ರೀತಿ ಎಲ್ಲಿ ಬರ್ತದ ಅಂತಂದ್ರೆ, ಅದಕ್ಕೆ ಹೇಳಿದ್ರು ಅವ್ರು ನಿಜಗೊಂಡ್ರು, ಇಲ್ಲಿ ಅನುಪಮ ಅಚಲ ಭಕ್ತಿ ಭಾವ ಅನುಕೂಲನೇ ಶಂಭುಲಿಂಗ. ಅನುಪಮ ಅಂದ್ರೆ ಉಪಮಾನ ಕೊಡಕ್ಕೆ ಬರಲಾರ್ದಂಥದ್ದು, ಇದು ಹೀಗೆ ಅಂತ ಹೇಳಕ್ಕೆ ಬರಲಾರ್ದಂಥದ್ದು. ಭಗವಂತನಲ್ಲಿ ಭಕ್ತಿ ಹಿಂಗೆ ಐತೆ ಅಂತ ಹೇಳಕ್ಕೆ ಬಂತು ಅಂದ್ರೆ ಅದು ಭಕ್ತಿನೇ ಅಲ್ಲ. ನಾವು ಭಾರಿ ಪೂಜೆ ಮಾಡಿಸಿವ್ರಿ, ದೇವರು ತಂಪಾಗ್ಬಿಟ್ರು, ನೀನೇ ಶಾಣೆ ಐತೆ ನನಗಿಂತ ಮೊದಲು. ದೇವ್ರನ್ನ ಸಮಾಧಾನ ಮಾಡೋಷ್ಟು ನಿನಗೆ ಅಷ್ಟು ಸಾಮರ್ಥ್ಯ ಅದ. ನಿನ್ನ ಹುಟ್ಟಿಸಿದವನು ಅವನು ನಿನ್ನಿಂದ ಸಮಾಧಾನ ಪಡಿತಾನ. ಅದು ಹಿಂಗೆ ಅಂತ ಉದಾಹರಣೆ ಕೊಟ್ಟು ಹೇಳಕ್ಕೆ ಬರಂಗಿಲ್ಲ. ಅಚಲ ಅಂದ್ರೆ ಭಾವ ಹೆಂಗಿರ್ಬೇಕಂದ್ರೆ, ಕಷ್ಟ ಬರಲಿ ಸುಖ ಬರಲಿ ದುಃಖ ಇರಲಿ, ಆ ಭಾವನೆ ಕೆಟ್ಟಿರಬಾರದು. ಭಗವಂತನಲ್ಲಿ ಯಾವತ್ತು ನಮ್ಮ ಪ್ರೇಮ ಕೆಡಬಾರದು. ನಾವು ಚಲೋ ಇದ್ದಾಗ ಎಲ್ಲರೂ ಗುಡಿಗೆ ಹೋಗ್ತೀವಿ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲ ಗುರುಗಳಲ್ಲಿ ಹೋಗ್ತೀವಿ, ಎಲ್ಲ ಶಾಸ್ತ್ರ ಕೇಳ್ತೀವಿ. ನಮಗೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಯದಂತ ಗೊತ್ತಾಯ್ತು ಅಂತ
ಗೊತ್ತದ, ನಮಗಾಗಲಿ ಕೂಡ ನಮ್ಮ ಶರೀರದ ಮನೆಗೆ ಇನ್ನೊಬ್ರಿಗೆ ಯಾರಿಗಾನ ಆಗ್ಯದಂತ ಗೊತ್ತದ. ಅವತ್ತು ಯಾವ ಶಾಸ್ತ್ರ ಬೇಡ, ಯಾವ ದೇವರು ಬೇಡ. ನಮ್ದು ಹಿಂಗಾಗಿದೆ, ಯಾವ ದೇವ್ರ ತಂದು ಏನು ಮಾಡೋದು, ಬೆಂಕಿ ಸೋರ ಅಂತ. ಯಾಕೆ ಎಲ್ಲಿ ಹೋಯ್ತು ಪ್ರೇಮ ಅಂದ್ರೆ? ಇಲ್ಲ, ಅದು ಪ್ರೇಮ ಸ್ವಾರ್ಥ ಪ್ರೇಮ ಇದೆ. ಆದ್ರೆ ಭಗವಂತ ಅದಕ್ಕೆ ಎಂದೂ ಒಲಿಯಂಗಿಲ್ಲ. ಅಷ್ಟು ಮೂರ್ಖರಲ್ಲ ದೇವತೆಗಳು. ಯಾವುದು ಬರೀತಾನ ಅಚಲ ಅಂದರೆ ಎಂತಹ ಕಷ್ಟ ಇದ್ದರೂ ಕೂಡ ತಾನು ಇಟ್ಟಂಥ ಪ್ರೇಮದಲ್ಲಿ ಯಾವ ಕೊರತೆ ಬಂದಿರಬಾರ್ದು. ಏನೋ ನೆಂಬು ಜಗತ್ತಿನಾಗ ನಂಬಿಕೆ ಬಹಳ ಮುಖ್ಯ. ಆದ್ರೆ ಆ ನಂಬಿಕೆ ಕಳ್ಕೊಂಡಿವಂದ್ರೆ ಯಾರು ನಮ್ಮನ್ನು ಉದ್ಧಾರ ಮಾಡಿದ್ರು. ಅದಕ್ಕೆ ಆ ಪ್ರೇಮ ಅಚಲವಾದಂಥ ಭಕ್ತಿ ಯಾರಲ್ಲಿ ಐತೆ ಅವರಿಗೆ ಈಶ್ವರನ ಅನುಗ್ರಹ ಆಗ್ತದ, ಅವನಿಗೆ ಕೃಪಾ ಮಾಡ್ತಾನ ಭಗವಂತ. ಇಷ್ಟೆಲ್ಲ ಎಲ್ಲರಿಗೂ ಅನುಭವ ಆದ, ನೋಡ್ತೀವಿ, ಪ್ರತ್ಯಕ್ಷ ಕೇಳ್ತೀವಿ. ಆದರೂ ಕೂಡ ನಂಬಿಕೆ ಅನ್ನುವಂಥದ್ದು ಬರೋದು ಭಾಳ ಕಷ್ಟ. ನಂಬಿಕೆ ಬರೋದು ಭಾಳ ಕಷ್ಟ. ಭಕ್ತಿ ಅನ್ನುವಂಥದ್ದು ಕರಗಸ ಇದ್ದಂಗೆ, ಅದು ಸುಮ್ಮನೆ ಬಾಯಲ್ಲಿ ಎಳೆದಷ್ಟು ಸರಳ ಅಲ್ಲ. ಹಿಂದಕ್ಕೆ ಹೋದ್ರೂ ಕೊರಿತದ, ಮುಂದಕ್ಕೆ ಕೇಳೋದ್ರೂ ಕೊರಿತದ. ಕರಗಸ ಹೆಂಗೆ ಆ ಕಡೆನೂ ಹೇಳಿ ಆ ಕಡೆ ಕೊಯ್ಯದೆ. ಹಂಗೆ ಭಕ್ತಿಗೆ ಏನಾದರೂ ಓದಿನಪ್ಪ ಅಂತಂದ್ರೆ ಇದು ಕೊಯ್ಯದೆ. ಯಾಕಂದ್ರೆ ನಮ್ಮ ಸತ್ಯವಾದಂಥ ನಿಷ್ಠೆ ಕಂಡುಹಿಡಿಬೇಕಾದ್ರೆ ಪರೀಕ್ಷಿಸಿದಾಗ ಗೊತ್ತಾಗ್ತದೆ. ಬಂಗಾರ ಅಂತ ಹೋಗಿ ಅಂಗಡಿ ಕೊಡೋಣ, ಅವ್ನು ತಗೊಂಡು ಹಂಗೆ ಗಲೆ ಇಟ್ಕೊಂಬಂಗಿಲ್ಲ. ಅದನ್ನು ಬಡದು ನೋಡ್ತಾನ, ತಿಕ್ಕಿ ನೋಡ್ತಾನ, ಕಾಯಿಸಿ ನೋಡ್ತಾನ, ಎಲ್ಲೋಸು ಪರೀಕ್ಷೆ ಮಾಡಿದ ಮೇಲೆ ಅದು ನಿಜವಾದ ಬಂಗಾರ ಅಂತ ತಗೊಂಡು ಅದಕ್ಕೆ ಬೆಲೆ ಕಟ್ತಾರೆ. ಅದರಂಗೆ ನಾವು ಯಾವಾಗೋ ಒಂದು ಶ್ರಾವಣ ಮಾಸದಾಗ ಯಾವಾಗೋ ಒಂದು ತಿಂಗಳದಾಗ ಹೋಗಿ ಹಿಂಗೆ ಬಂದುಬಿಟ್ರೆ ಆಯ್ತಪ್ಪ, ನಮ್ಮ ದೇವರ ಆಶೀರ್ವಾದ ಏನಂದ್ರೆ ಮಾಡೋಕೆ ಅವ್ರೇನು ದೊಡ್ಡರೇನೋ ದೇವತೆಗಳು. ಹಂಗೆ ಆಗಂಗಿಲ್ಲ. ನಿನ್ನ ನಿರಂತರ ಭಕ್ತಿ, ನಿನ್ನ ಸೇವೆ, ನಿನ್ನ ಭಾವ, ನಿನ್ನ ನಿಷ್ಠೆಯಿಂದ ಭಗವಂತ ಪರೀಕ್ಷೆ ಮಾಡಿ ಅದಕ್ಕೆ ಸರಿಯಾದ ರೀತಿಯಿಂದ ಸಂಸ್ಕಾರವನ್ನು ಉಂಟು ಮಾಡ್ತಾನೆ. ಆ ಸಂಸ್ಕಾರಗಳೇ ಮುಂದೆ ಕರ್ಮಕ್ಕೆ ಬೀಜ ಆಗ್ತವೆ. ಆ ಬೀಜವೇ ನಿಮಗೆ ಸುಖ ಮತ್ತು ದುಃಖ ಕಾರಣ. ನಾವು ಹಿಂದ ಮಾಡಿದ್ದು ಈಗ ಉಣಬೇಕು, ಈಗ ಮಾಡಿದ್ದು ಮುಂದೆ ಉಣ್ತೀವಿ. ಹಿಂದೆ ಏನೇನು ಮಾಡೀವಿ ಅದರ ದುಃಖ ಸುಖ ಇಲ್ಲಿ ಊಟ ಮಾಡಕತ್ತೀವಿ. ನಾನು ಈಗ ಮಾಡಿ ಇದು ಕೆಡಿಸಬೇಕಂದ್ರೆ ಬರಂಗಿಲ್ಲ. ಅದು ಯಾಕೆ ಬಂದ್ಬಿಟ್ಟದ, ಪ್ರಾರಬ್ಧ ಶರೀರ ರಚನೆಯಾಗಿ ಬಂದ್ಬಿಟ್ಟದ. ಈಗ ಏನಾಗಬೇಕು, ಅದು ಈಗ ಏನೇನು ಅನುಭವಿಸ್ಬೇಕು ಅದು ಅನುಭವಿಸ್ಬೇಕು. ಎಷ್ಟೋ ಮಂದಿ ಹೇಳ್ತಾರೆ, ನಾವು ಮಠಕ್ಕೆ ಓದ್ತಿದ್ದೀವಿ, ಬೇಯಿಸಿದ್ದೀವಿ, ಮಠಕ್ಕೆ ಹೋದ್ಮೇಲೆ ನಮ್ದು ಹಿಂಗೆ ಕಿರಿಕಿರಿ ಆಗಿಬಿಡ್ತೀವಿ ಮನ್ಯಾಗ, ಹಿಂಗಾಯ್ತು, ಅದು ಮನೆ ನಿಂತೋಯ್ತು, ಅದು ನಿಂತೋಯ್ತು, ಮಕ್ಕಳ ಆರಾಮಿದ್ದಂಗೆ ಆಯಿತು, ಅದಕ್ಕೆ ಬಿಟ್ಟಿವಿ ಮಾತು. ಹಂಗೆಲ್ಲ ಅದು ನೀನು ಮಾಡಿದ ಕರ್ಮದ ಫಲ ಇವತ್ತು ಭೋಗವನ್ನು ಕೊಡಬೇಕಾಗಿತ್ತು. ಅದನ್ನು ತಪ್ಪಿಸಂಗಿಲ್ಲ ಇದು. ಆದರೆ ಇವತ್ತು ನೀ ಏನು ಶ್ರಮಪಟ್ಟು ಒಂದು ಭಕ್ತಿ ನಿಷ್ಠೆಯಿಂದ ಮಾಡ್ತದೆ, ಇದೇ ನಿನಗೆ ಮುಂದೆ ಭೋಗ ರೂಪವಾಗಿ ಬರ್ತದೆ. ಅದಕ್ಕೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಮಹಾತ್ಮರು ಹೇಳಿಕೆ ಮಾಡ್ತಾರೆ. ನಾವು ಏನೇನು ಮಾಡ್ತೀವಿ ಅದೇ ನಮಗೆ ಬುತ್ತಿ ರೂಪವಾಗಿ ಬರ್ತದೆ. ಮನ್ಯಾಗ ಕಾರ್ಪೊರೇಟ್ರೆ ಟಿಕೆಟ್ಕೊಂಡು ಈಗ ಹೊಲ್ದಾಗ ಹೋಗಿ ಒಳಗೆ ಬೇಕಪ್ಪ ಅಂದ್ರೆ ಬುತ್ತಿ ಕಟ್ಟಕ್ಕರ್ಕು ವಿಚಾರ ಮಾಡ್ಬೇಕಾಗಿತ್ತು. ನೀವು ಅಲ್ಲಿ ಹೋದ್ರೆ ಉಳಿಗೆ ಆಗ್ತದೆ, ಮೊದಲ ತಯಾರು ಮಾಡಿಕೊಂಡ್ರೆ ಉಳಿಗೆ ಆಗ್ತದೆ. ಅದರಂಗೆ ನಾವು ಮಾಡುವ ಕರ್ಮಗಳು ಹೆಂಗೆ ಇದಾವೆ ಅದರಂಗೆ ಫಲ ಆಗ್ತದೆ. ಅದೇ ಫಲ ನಮ್ಗೆ ಭೋಗ ರೂಪವಾಗಿ ಬಂದು ಈ ಜನ್ಮದಲ್ಲಿ ಕಾರಣ ಆಗ್ತದೆ. ಅದಕ್ಕೆ ಇವು ಎಲ್ಲವೂ ನಿನಗೆ ದುಃಖ ಅಲ್ಲದೆ ಸುಖಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಾರೆ. ಯಾಕ್ರಿ ಇಷ್ಟೆಲ್ಲ ಪುಣ್ಯದಾದರೂ ಸುಖ ಕೊಡ್ತದೆ? ಅದೂ ಕ್ಷೀಣ ಪುಣ್ಯ ಮೃತ್ಯುಲೋಕ ವಿಶಂತಿ, ಭೂಲೋಕ ಪುನರಾವೃತ್ತಿ. ಅರ್ಜುನ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದವನು ಕೂಡ ಅವನು ಕೂಡ ದುಃಖಕ್ಕೆ ಒಂದು ದಿವಸ ಬರ್ತಾನೆ. ಅಂದಮೇಲೆ ಪಾಪ ಕರ್ಮ ಮಾಡಿ ಸುಖದಿಂದ ಇರ್ತಾನೆ ನಾವು ಈ ಜಗತ್ತಿನಾಗ. ಅಂತ ಯಾಗ ಯಜ್ಞ ಪರೋಪಕಾರ ಪುಣ್ಯಾದಿ ಕರ್ಮಗಳು ಮಾಡಿದವನಿಗೆ ದುಃಖ ತಪ್ಪಿಲ್ಲ, ಜನನ ಮರಣ. ಅವನೇ ಈ ತಾಯಿಯ ಗರ್ಭದಲ್ಲಿ ಅನೇಕ ಜನ್ಮಗಳನ್ನು ಎತ್ತಬೇಕಂತ ಪರಿಸ್ಥಿತಿ ಬಂದದಂದ್ಮೇಲೆ ನಾವು ಮನಸ್ಸಿಗೆ ಬಂದಂಗೆ ಪಾಪ ಕರ್ಮಗಳನ್ನು ಮಾಡಿ ನಾ ಸುಖವಾಗಿರ್ತೀನಿ, ನಾನು ಸುಖ ಅನುಭವಿಸ್ತೀನಿ ಅಂದ್ರೆ ಸಾಧ್ಯ ಅದೇನಂದ್ರೆ ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಇವೆಲ್ಲದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಜ್ಞಾನವೇ ಕಾರಣವಾಗಿದೆ. ಆ ಅಜ್ಞಾನವನ್ನು ತೊಲಗಿಸಿಕೊಳ್ಳಬೇಕಾದ್ರೆ ಇಲ್ಲಿ ಸುಜ್ಞಾನ ಬೇಕಾಗಿರುತ್ತೆ. ಆ ಸುಜ್ಞಾನವನ್ನು ನಾವು ಗುರುಮುಖದಿಂದ ಶಾಸ್ತ್ರಗಳಿಂದ ತಿಳಿದು ವಿಚಾರ ಮಾಡಿ ವಿವೇಕಶೀಲರಾಗಿ ಸತ್ಯ ಅಸತ್ಯದ ಬಗ್ಗೆ ತಿಳ್ಕೊಳ್ಳಬೇಕು. ನಮಗ ಏನು ಕಣ್ಣಿಗೆ ಕಾಣ್ತದ ಅದೆಲ್ಲ ನಾವು ಸತ್ಯ ಅಂತ ತಿಳಿದ್ವಿ. ಈಗ ಸ್ಥೂಲ ಶರೀರ ಕಾಣ್ತದೆ, ಇದು ಸತ್ಯ ಅದೇನಿದು.
ಇದು ಮೊದಲು ಇರಲಿಲ್ಲ, ಮುಂದನೂ ಇರೋದಲ್ಲ. ನೀನು ಉದಿಪದಕ್ಕೆ ಮೊದಲು ನೀನ್ಯಾರು ಇವರಾರು, ನೀನಿರುವ ಪರ್ಯಂತ ಅಗಲದಿಹರೆ, ನೀನು ಪುನರಪಿ ಜನಿಸಲು ಇವರು ನಿನಗಾಗುವರೆ. ನಾನು ಭಾಳ ಚಲೋ ಮಂತೇನ್ರಿ, ನಾನು ಭಾಳ ಚಲೋ ಮಂತೇನೈತೆ, ನನ್ಗೆ ಒಳ್ಳೆಯವರ ಇದಾರೆ. ನೀವು ಉದಿಪದಕ್ಕೆ ಮೊದಲು ಇವ್ರು ಯಾರು, ನೀನ್ಯಾರು, ನೀವು ಹುಟ್ಟಕ್ಕಿಂತ ಮೊದಲು ಇವ್ರು ಯಾರಿದ್ರು ನಿಮ್ಗೆ ಸಂಬಂಧಿಕರಿದ್ದೀರಿ? ಯಾರ ಸಂಬಂಧಿಕರಿಲ್ಲ. ಇಲ್ಲಿ ಹುಟ್ಟಿದ್ದೇ ನಿನಗೆ ಹಂಗೆ ಅನಿಸಿದ ನನ್ನ ಸಂಬಂಧಿಕರಂತ. ನೀನ್ಯಾರೋ ಅವ್ರು ಯಾರು. ನೀನು ಉದಿಪದಕ್ಕೆ ಮೊದಲು ನೀನ್ಯಾರು ಇವ್ರು ಯಾರು, ನೀನಿರುವ ಪರ್ಯಂತ ಅಗಲದಿಹರೆ, ನೀನು ಇರೋತನ ಅವ್ರು ನಿನ್ನ ಬಿಟ್ಟು ಹೋಗ್ಲಾರ್ದಂಗೆ ಇರ್ತ ಅಂತ ತಿಳ್ಕೊಂಡೆ ಜಗತ್ತಿನ. ಯಾವಾಗ ಯಾರು ಬಿಡ್ತಾರೋ ಗೊತ್ತಿಲ್ಲ. ಒಂದ ಮರದೊಳಗಿಳ ಪಕ್ಷಿಯೊಳು ಸಂಜೆಯೊಳು ಒಳಗೂಡುವಂತೆ, ಕಾಲ ಬಂದ ನಿಮಿಷಕ್ಕೆ ಇಳದೆ 5 ಬರುವಂತ ಸರ್ಪಭೂಷಣರು ಬರ್ತಾರೆ. ಒಂದು ಗಿಡ ಐತೆ, ಗಿಡದಲ್ಲಿ ಸಾಯಂಕಾಲ ಆದ ತಕ್ಷಣ ಎಲ್ಲೆಲ್ಲೋ ಹಾರಾಡುವಂತ ಪಕ್ಷಿಗಳು ಬಂದು ಅದನ್ನು ವಾಸ ಮಾಡ್ತವೆ. ಯಾಕಂದ್ರೆ ಅದಕ್ಕೆ ಆಶ್ರಯ ಸ್ಥಾನ ಅದು. ಬೇರೆ ಬೇರೆ ಜಾತಿ, ಬೇರೆ ಬೇರೆ ಪಕ್ಷಿಗಳು, ಅನೇಕ ತರದ ಪಕ್ಷಿಗಳು ಇರ್ತಾವೆಲ್ಲ ಒಂದೇ ರೀತಿ ಇರಂಗಿಲ್ಲ ಅದ್ರಾಗ. ಆದ್ರೆ ಆಶ್ರಯ ಮಾಡೋದು ಗಿಡದಾಗ ಎಲ್ಲೋ ಒಂದೇ ಗಿಡದಾಗ ಆಶ್ರಯ ಮಾಡ್ತಾವ. ಯಾವಾಗ ಬೆಳಕಾಯ್ತಿಲ್ಲ ಬೆಳಗಿನ ಜಾವದಲ್ಲಿ ಒಬ್ರಿಗೊಬ್ರು ಹೇಳಿರ್ತಾರೆ, ನಾವು ಓದ್ತೀವಿ ಅಂತ. ಯಾವ ಟೈಮ್ ಬಂತ ಅವ್ರ ಪಾಡಿಗೆ ಅವ್ರ ಆರ್ಯಬೋದು, ಇವ್ರ ಪಾಡಿಗೆ ಇವ್ರ ಆರ್ಯಬೋದು, ಎಲ್ಲರೂ ಒಂದೇ ದಿಕ್ಕಿಗೆ ಹೋಗ್ತಾರೇನು. ಯಾರಿಗೆ ಆ ಕಡೆ ಮನಸ್ಸು ಬರ್ತದೆ ಆ ಕಡೆ ಆರ್ಯೋತವಿಲ್ಲ ಪಕ್ಷಿಗಳು. ಅದರಂಗ ಈ ಸಂಸಾರ ಅನ್ನುವಂಥದ್ದು, ಈ ಮನೆ ಅನ್ನುವಂಥದ್ದು ಒಂದು ವೃಕ್ಷ ಇದ್ದಂಗೆ. ಈ ವೃಕ್ಷದಲ್ಲಿ ನಾವೆಲ್ಲರೂ ಪೂರ್ವ ಋಣಾನುಬಂಧ ಸ್ಪತಿಸುತ್ತ ಆಲಯಂ ಅನ್ನುವಂತೆ ಪೂರ್ವದ ಋಣ ಸಂಬಂಧದಿಂದ ಒಂದು ಮನೆತನದಲ್ಲಿ ಬಂದು ಕೂಡಿ ಎಲ್ಲರ ಜೊತೆಗೆ ತಾಯಿ, ತಂದೆ, ಅಣ್ಣ, ತಂಗಿ, ಬಂಧು ಬಳಗ ಇವ್ರು ಬಂದ ಮೇಲೆ ನಿನಗೆಲ್ಲರೂ ಆಗ್ಯಾರ. ಅದಕ್ಕಿಂತ ಮೊದಲು ನೀನ್ ಯಾರು ಅವ್ರ ಗೊತ್ತೇ ಇಲ್ಲ. ಕೂಡಿ ಎಲ್ಲರೂ ಕೂಡಿ ಹಿಂಗೇ ಇರ್ತಾರೆ ಮನುಷ್ಯ. ಅವ್ರ ಹೆಂಗ ಸಮಯ ಬಂದಾಗ ಎದ್ದು ಆರಿ ಹೋಗ್ತಾವ, ಅದರಂಗ ಈ ಜೀವನ ಪ್ರಾರಬ್ಧ ಮುಗಿತಂದ್ರೆ ಈ ಮನೆ ಬಿಟ್ಟು ಹೋಗದೆ. ಭೂಮಿ ಋಣ, ಮನೆ ಋಣ ತೀರ್ತು, ಒಂದು ದೇಹ ಋಣ ತೀರ್ತು ಅಂದ್ರೆ ಅದೇ ಸಮಯದಲ್ಲಿ ಜಾಗ ಖಾಲಿ ಮಾಡ್ಬೇಕು. ಇಷ್ಟು ನಶ್ವರ ಐತಿ, ಎಲ್ಲರೂ ನೋಡ್ತೀವಿ, ಯಾರು ಶಾಶ್ವತ ಇಲ್ಲ ಈ ಜಗತ್ತಿನಾಗ. ಅಂದ್ರೆ ಇದು ಸತ್ಯ ಏನು ಕಾಣುತ್ತದಲ್ರಿ. ಮತ್ತೆ ಏಸು ಮಂದಿ ಎಲ್ಲರೂ ಬಂದವರೆಲ್ಲರೂ ಹೋಗ್ಯಾರ, ಮತ್ತೆ ಇಲ್ಲಿ ಯಾರನ್ನ ಒಬ್ರು ಉಳಿದಾರ ಜಗತ್ತಿನಾಗ. ನೀ ಹೆಂಗೆ ತಿಳ್ಕೊಂಡಿ ನಾ ಸೂರ್ಯಚಂದ್ರ ಇರತ್ತ ನಾನು ಹಿಂಗೆ ಇರ್ತೀನಿ ಅಂತ ತಿಳ್ಕೊಂಡಿದ್ದೆ. ಆ ಸೂರ್ಯಚಂದ್ರ ಉಳಿಯಂಗಿಲ್ಲ ಒಂದ್ ದಿವಸ, ಅವರಿಗೆ ನಾಶ ಐತೆ ಅಂದ ಮೇಲೆ ನೀನೇನಪ್ಪ ಇದ್ರಾಗ. ಅದಕ್ಕೆ ಹೇಳ್ತಾರವರು, ಇಂಥ ಒಂದು ಅಸತ್ಯ ಮತ್ತು ಕಾಣುತ್ತದೆ ಸತ್ಯದಂತೆ ಜಗತ್ತು ನಮ್ಗೆ ಬಹಳ ಸತ್ಯವಾಗಿ ಹಿಂಗೆ ಇರ್ತದೆ ಅನಿಸ್ತದೆ. ಇದು ದಿವಸ ಬದಲಾವಣೆ ಆಗದೆ. ನಿಮ್ಮ ಶರೀರ ನೀವೇ ನೋಡ್ಕೇರಿ. ನಿನ್ನೆ ಇದ್ದಿದ್ದು ಇವತ್ತಿಲ್ಲ, ಇವತ್ತಿದ್ದದ್ದು ನಾಳೆ ಇರಂಗಿಲ್ಲ. ಅಂದ್ರೆ ಬದಲಾವಣೆ ಆಗ್ಯದಲ್ಲ. ನಾಡ್ದು ಇರ್ತೋ ಗೊತ್ತಿಲ್ಲ, ಅದನ್ನು ಗೊತ್ತಿಲ್ಲ. ಮತ್ತೆ ಇದು ಇಷ್ಟು ಕ್ಷಣಿಕ, ಇಷ್ಟು ಅಸತ್ಯ ಐತೆ. ಕಾಣುವಂತ ಪ್ರಪಂಚ ಆದ್ರೂ ಕೂಡ ಕ್ಷಣಿಕ ಅಸತ್ಯ ಅದ. ನಮ್ಗೆ ಸತ್ಯದಂಗೆ ತೋರ್ತದವ್ರು ಅಂದ್ರೆ ತೋರಿದ್ದೆಲ್ಲ ಸತ್ಯ ಅಂತ ನಿನಗೆ ಯಾರು ಹೇಳಿದ್ರು? ಈಗ ಒಂದು ಕನಸು ತೋರ್ತದೆ ಎಲ್ಲರಿಗೆ. ಕನಸು ನೋಡ್ತೀವಿ ಎಲ್ಲ, ಅವ್ರು ನೋಡಿರ್ತಾರೆ, ಕೆಲವ್ರು ನೋಡಿದವ್ರಿಗೆ ಅನುಭವ ಇರ್ತದೆ, ಎಲ್ಲರಿಗೆ ಆಗ್ತಾವ. ಕನಸಿನಾಗ ಒಬ್ಬನು ಭಿಕ್ಷುಕವಾಗಿ ರಾಜ ಆಗ್ಯಾನ, ಬಹಳ ದೊಡ್ಡ ವೈಭೋಗ, ರಾಜ ಆಗಿ ರಾಣಿ ಜೊತೆಗೆ ಭೋಗವನ್ನು ಮಾಡ್ತಾ ಯಥೇಚ್ಛ ಸಂಪತ್ತಿನಿಂದ ಕೂಡಿ ರಾಜಭೋಗವನ್ನು ಮಾಡಕೈತ. ಎಲ್ಲಿ? ಕನಸಿನಾಗ. ಇವನ್ದ ಎದ್ದಾಗ ಭಿಕ್ಷುಕ ಇದ್ದ, ಆದ್ರೆ ಕನಸಿನಾಗ ಮಾತ್ರ ರಾಜ ಆಗ್ಯಾನ. ಅಲ್ಲಿ ಅನುಭವ ಸುಳ್ಳೇನು, ಭೋಗಿಸಿದ ಸುಳ್ಳೇನೋ, ಅನುಭವ ಮಾಡಿದ ಸುಳ್ಳೇನೋ, ಮನುಷ್ಯನಿಗೆಲ್ಲ ಅನುಭವ ಆಗ್ಯಾವೆಲ್ಲ. ಎದ್ದ ಮೇಲೆ ಇದಾವೇನೋ, ಅವು ಒಂದಾನ ಇದಾವ. ಹೋಗಲು ಬೇಡ ಬಿಡಪ್ಪ, ರಾಜಂದು ಭೋಗನ ಬೇಡ, ಏನು ಬೇಡ. ಕಡೆಗೆ ಈ ದರಿದ್ರ ಆದ್ರೆ ತಪ್ಪೇದ ಮುಂಜಾನೆ ಮತ್ತೆ ಬೆಳಕಿನ ತಿಂಬೋದೇ ಐತಿ. ನಮ್ಮದು ಅದೇ ರೀತಿ ಅದ. ನಾವು ಏನು ತಿಳ್ಕೊಂಡಿವಿ? ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಂತ ತಿಳ್ಕೊಂಡಿವಿ ಜಗತ್ತಿನ. ಆ ಸ್ವಪ್ನ ಎಷ್ಟು ಸುಳ್ಳದ ಅಷ್ಟೇ ಅಸತ್ಯ ಅದ ಈ ಜಗತ್ತು. ಕ್ಷಣಿಕ, ಅನಿತ್ಯವಾಗಿರೋದು ಕ್ಷಣಿಕವನ್ನು ತೋರ್ತದ. ಸುಖ ಇಲ್ಲ ಅಂತ ಹೇಳಂಗಿಲ್ಲ. ಸುಖ ಇಲ್ಲ ಅಂದ್ರೆ ಮೂರ್ಖರು ಹೇಳೋರು, ಶಾಸ್ತ್ರ ಹೇಳೋರು. ಸುಖ ಅದ, ಆದ್ರೆ ಕ್ಷಣಿಕ ಸುಖ ಅದ. ನಿತ್ಯ ಸುಖ ಇದ್ರಾಗಿಲ್ಲ ಪ್ರಪಂಚದೊಳಗ.
ಯಾರಿಗೂ ಇಲ್ಲ. ನಿತ್ಯ ಸುಖ ಎಲ್ಲಿ ಅದ? ಅದು ನಿನ್ನೊಳಗೆ ನಿನ್ನನ್ನು ನೀ ತಿಳಿಯೋದ್ರಿಂದ ಅದ. ಅಂಥ ನಿತ್ಯ ಸುಖ ರೂಪನೇ ನೀ ಆಗಿತ್ತು. ಅನಿತ್ಯ ಸುಖಕ್ಕೆ ನೀ ಬೇಡಿತ್ತಂದ್ರೆ ಏನ್ ಹೇಳಬೇಕು ನಾವು? ಶ್ರೀಮಂತ ಆಗಿ ಇನ್ನೊಬ್ಬರ ಮನೆ ಮುಂದೆ ಭಿಕ್ಷೆ ಬೇಡುತ್ತದೆ, ನಿನಗೆ ಮೂರ್ಖ ಅನ್ಬೇಕು, ಶಾಣೆ ಅನ್ಬೇಕು, ಏನ್ ಅನ್ಬೇಕು? ಆನಂದ ಸ್ವರೂಪನೇ ನೀ ಇದ್ದಿ, ಆನಂದ ಇನ್ನೊಬ್ಬರಲ್ಲಿ ಬೇಡುತ್ತಂದ್ರೆ ಎಂಥ ಮೂರ್ಖತನ, ಎಷ್ಟು ಅಜ್ಞಾನದ ಪರಿಣಾಮ ಅದು ನಮಗಂತ. ಅದಕ್ಕೆ ನಿನ್ನ ನೀ ವಿಚಾರ ಮಾಡಿ ನೋಡು. ಜಗತ್ ಕಾಣುತ್ತದೆ ಖರೆ, ಆದ್ರೆ ಕಂಡದ್ದೆಲ್ಲ ಸತ್ಯ ಅಲ್ಲ, ಅದು ಕ್ಷಣಿಕ ಅಲ್ಲ, ಅದು ಒಂದು ದಿವಸ ನಾಶ ಆಗದೇ ಐತೆ. ಈ ಶರೀರ ಹೆಂಗೆ ನಾಶ ಆಗ್ತದ ಹಂಗೆ ಜಗತ್ತು ನಾಶ ಆಗಿ ಹೋಗ್ತದ. ಯಾವುದು ಸ್ಥಿರ ಅಲ್ಲ ಈ ಭೂಮಿನಾಗ. ಬಂದವರು ಹೋಗಬೇಕು. ಏಳು ದಿವಸನೇ 100 ವರ್ಷ ಇದ್ರು ಹೋಗಬೇಕು, 50 ವರ್ಷ ಇದ್ರು ಹೋಗಬೇಕು. ಯಾಕ? ಮಿಥ್ಯ ಜಾತಸ್ಯಂ ಧ್ರುವ ಮೃತ್ಯ. ಯಾವುದು ಹುಟ್ಟ್ಯದ ಅಂದ ಮೇಲೆ ಅದು ನಾಶ ಆಗದೆ. ಇದು ಧರ್ಮ ಅದ. ಈ ಶರೀರದ ಧರ್ಮ ಏನದಂದ್ರೆ ಹುಟ್ಟ್ಯದ, ಇದು ನಾಶ ಆಗ್ತದ. ಆದ್ರೆ ಅವಿನಾಶಿ ನೀತಿ ಒಳಗೆ ಚೈತನ್ಯ ಸ್ವರೂಪ, ನಿನಗೆ ಹುಟ್ಟು ಸಾವಿಲ್ಲ. ಅದನ್ನ ನೀ ತಿಳ್ಕೊಂಡ್ರೆ ಈ ಮನುಷ್ಯ ಆಗಿ ಹುಟ್ಟಿದ್ದು ಸಾರ್ಥಕ ಆಯ್ತಂದ್ರು. ಇಲ್ಲಾಂದ್ರೆ ಅವ್ರು ಸರ್ಪಭೂಷಣರು ಹೇಳಿದಂಗೆ ಆಗ್ತದೆ. ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮ ಬೇಕೆ, ಪರಮನ ನೆಲೆಗಾಣದ ಅತಿ ಜನ್ಮ ಏಕೆ. ಈ ಒಂದು ನರ ಶರೀರ ತೊಟ್ಟಿವ ಮೇಲೆ ಅಂಥ ಮೋಕ್ಷ ಆನಂದವನ್ನು ನಾವು ಪಡೀಲಿಲ್ಲ ಅಂದ್ರೆ ಇದಕ್ಕೆ ಮನುಷ್ಯ ಜನ್ಮ ಯಾಕೆ ಬೇಕು? ಉಳಿದು ದನಕರ ಆಗಿ ಬದುಕದೆ ಬೇಸೈತಲ್ಲ ಅಂದವರು. ಅದೇ ಚಲೋ ಜೀವನ ಐತಿ. ನಾ ಮನುಷ್ಯ ಶ್ರೇಷ್ಠ ಜನ್ಮಕ್ಕೆ ಬಂದಿನ ಅಂತ ಹೇಳುತ್ತಂದ ಮೇಲೆ ನಿನ್ನನ್ನು ನೀ ತಿಳಿಲ್ಲ ಅಂದ್ರೆ ಏನು ಲಾಭ ಐತಪ್ಪ ಇದ್ರಾಗ? ಅದಕ್ಕಾಗಿ ನಮ್ಮನ್ನ ನಾವು ತಿಳಿದು ಉದ್ಧಾರ ಆಗಲಿ, ಕೃತ್ಯನಾಗಲಿ, ಇವನು ಧನ್ಯನಾಗಲಿ ಅಂತ ಪರಮಾತ್ಮ ಇಂಥ ಒಂದು ಕಿಮ್ಮತ್ತಿನ ಶರೀರ ಕೊಟ್ಟಾನ. ನಾವಿದ್ರೆ ಈ ಕಿಮ್ಮತ್ತಿನ ಶರೀರ ಬೆಲೆ ಇಲ್ಲದಂಗೆ ಮಾಡಿ ಕೂತೀವಿ. ಏನ್ ಮಾಡಬಾರ್ದು ಅವೆಲ್ಲ ಮಾಡೀವಿ, ಏನ್ ಕೇಳಬಾರ್ದು ಅವೆಲ್ಲ ಕೇಳೀವಿ, ಎಲ್ಲ ಮಾಡೀವಿ. ಆದ್ರೂ ಕೂಡ ಸಮಯ ಇಟ್ಟನ ಭಗವಂತ. ಈಗಾದ್ರೂ ತಿಳ್ಕೋ, ಬಹುತ್ ಗಯ ಅಬ್ ಥೋಡಿ ರಹಿ ಅಬ್ ಥೋಡಿ भी जाएगी, ನಾಟ ದೇಖನೆ ವಾಲೆ ಕೋಯಿ ತಾಲ್ ಮೇ ಭಂಗ ನ ಪಾಯೆ ಅಂತ ಒಬ್ಬ ದೋಹ ಬರೀತಾನ. ಬಹುತ್ ಗಯ ಅಬ್ ಥೋಡಿ ರಹಿ ಅಂದ್ರು. ಬಹಳ ಹೋಗ್ಯದ. ಏನ್ ಬಾಯ್, ನಾವು ಸಣ್ಣವ್ರಿವ್ರಿ, ಇನ್ನು ವಯಸ್ಸಿನ ಸೊನ್ನದೈತಿ. ನಿನಗೆ ಹಂಗ ಅನಿಸದ? ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಇದು ಬಹಳ ಹೋಗ್ಯದ. ಕೆಲವ್ದು 50 ಹೋಗ್ಯಾವ, ಕೆಲವು 60 ಹೋಗ್ಯಾವ, 70 ಹೋಗ್ಯಾವ. ಹೇಳ್ತಿರ್ತಾರೆ ನಿಮ್ಗೆ 80 ವರ್ಷ ಇದೆ ನೋಡಪ್ಪ. ಏನ್ ಮಾಡಿದ್ದಪ್ಪ ಅಂದ್ರೆ ಏನಿಲ್ಲ, ಸಂಸ್ಕೃತ ಮನೆ ಕಟ್ಟೀನಿ, 4 ಮಂದಿ ಮಕ್ಕಳಿಗೆ ಮದುವೆ ಮಾಡೀನಿ, ಮತ್ತಿನ್ನೇನು ಮಾಡಿದೆ, ಇಷ್ಟು ಹೊಲ ಮಾಡೀನಿ. ಅವು ನಾಯಿ ಏಸಿದ್ದಾವು, ಡಜನ್ ಗಟ್ಲೆ ಇದಾವೆ. ಅವು ಯಾರಿಗಾರು ಮದುವೆ ಮಾಡಕ್ ಹೋಗ್ಯಾವ. ಏನು ಟೆಂಟ್ ಹಾಕಿ ಊಟ ಹಾಕಿ ಊರಿಗೆ ಮಂದಿ ಕರೆಸಿ. ನೀ ಏನು ಮಾಡಿದಪ್ಪ? ಅವು ಮಾಡೋ ಕೆಲಸ ನೀ ಮಾಡಿದ್. ನೀ ರೊಕ್ಕ ಖರ್ಚು ಮಾಡ್ಕೊಂಡು ಮಾಡಿದೆ, ಅವು ಫ್ರೀ ಮಾಡ್ಕೊಂಡು ಅಷ್ಟೇ. ನಿನಗಾಗಿ ಏನು ಮಾಡಿಕೊಂಡಿ? ನೀ ಬಂದಿದ್ದಲ್ಲ, ಯಾಕೆ ಬಂದು, ಎಲ್ಲಿಗೆ ಓದ್ತಿದ್ದೆ, ಮುಂದೆ ಗೊತ್ತೈತೆ ನಿನಗೆ? ನೀವು ಹೋಗೋ ಸ್ಥಳ ಯಾವುದೈತೆ ಎಂಬುದನ್ನು ತಿಳ್ಕೊಂಡಿದ್ದೆ? ಅದು ನಿನಗಾಗಿ ಏನು ಮಾಡಿಕೊಂಡಿ? ನೀ ಮುಂದೆ ಎಂಥ ಜನ್ಮ ಬರ್ತದ, ಮುಂದೆ ಎಂಥ ಕರ್ಮಗಳು ನನಗೆ ಗಂಟು ಬಿಡ್ತಾವ, ಮುಂದೆ ನಾ ಎಷ್ಟು ದುಃಖ ಅನುಭವ ಬರ್ತದೆ, ಅದ್ರ ನಾವು ವಿಚಾರ ಮಾಡಿಲ್ಲ. ಬರೀ ಇದೇ ಹೇಳ್ಕೊಂತ ಹೊಂಟಿವಿ. ನಾವು ಮಾಡಿದ್ವಿ ಏನು ಮಾಡಿ? ಎಲ್ಲ ಸುಡುಗಾಡ ಆಗದೆ ಮಾಡಿದ್ವಿ. ನಾವು ಒಂದು ಉಳಿಯೋದ ಕೆಲಸ ಒಂದು ಮಾಡಿಲ್ಲ. ಮನೆ ಕಟ್ಟಿದ್ದು ಹಿಂಗೆ ಇರ್ತದೆ. ನೀವು ಓದಿ ಸ್ವಲ್ಪ ದಿವಸ ಅದೇ ಮನೆ ಕೆಡಿ ಇನ್ನೊಂದು ಕಟ್ತಾವ. ನೀ ಗಳಿಸಿದಂಥ ಮಕ್ಕಳಾಗಲ್ಲ, ಅವರಾದ್ರೆ ಹಿಂಗೆ ಉಳಿತಾರೆ. ಸೂರ್ಯ ಚಂದ್ರ ಇರೋತನ ಅವರು ಒಂದು ದಿವಸ ಜಾಗ ಖಾಲಿ ಮಾಡೋರೆ. ಮತ್ತೆ ಏನಿದ್ರಾಗ ಶಾಶ್ವತ ಇರೋದು ಮಾಡಿದ್ವಿ? ಏನಿಲ್ಲ. ಎಲ್ಲ ನಶ್ವರ ನಾಶ ಆಗದೆ ಮಾಡಿ. ಪ್ರಪಂಚ ಮಾಡಬೇಡಂತ ಶಾಸ್ತ್ರ ಹೇಳಂಗಿಲ್ಲ, ಮಾಡು. ಆದ್ರೆ ವಿಚಾರ ಇರಲಿ, ನಾ ಮಾಡಿದ್ದು ಇದೇನು ಕಾಣುತ್ತದೆ ಜಗತ್ತಿನಾಗ, ಇದೆಲ್ಲವೂ ಸುಳ್ಳದ. ಒಂದು ದಿವಸ ನಾಶ ಆಗದೇ ಐತೆ. ಆದ್ರೆ ಈಗ ನನಗಾಗಿ ನಾ ಏನು ಮಾಡಕತ್ತೀನಲ್ಲ, ಇದು ಈಗೇನು ನಾವು ಕುಂತು ಕೇಳಿ ತಿಳಿದು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ಇದು ಒಂದೇ ನಿಮ್ಮಿಂದ ಬರ್ತದೆ ನೋಡಿ ಬದಿ. ಯಾವ ಕ್ಷಣದಾಗ ನಾವು ಹೋಗ್ಲಿ ಪ್ರಾಣ, ಆ ಕ್ಷಣದಲ್ಲಿ ನಿಮ್ಮಿಂದ ಬರೋದು ಇದು ಒಂದೇ ಉಳಿತದೆ ನಿಮ್ಗೆ ಸಂಸ್ಕಾರ. ಉಳಿದು ಎಲ್ಲ ಸೋಲ್ಬಿಡ್ತವೆ, ಜಳಜಾಳ ಏನು ಯಾರು ಬರ್ತಾರೆ? ಶರೀರ ಸತಿ ಪುತ್ರ ಎನ್ನವರೆಂದು ಮೆಚ್ಚಿರೆ, ಮರಣ ಕಾಲದಿ ನಿನ್ನಿಂದೆ ಬಹರೆ, ಇರುವ ದ್ರವ್ಯವನ್ನೆಲ್ಲ ಕೊಟ್ಟು ಕಳುವರೆ, ಯಮಪುರದ ಬಾಧೆಯನ್ನು ಬಂದು ಬಿಡಿಸಿಕೊಂಬುವರೆ. ಹೇಳ್ತಾರೆ ಸರ್ಪಭೂಷಣರು. ಶರೀರ ಸತಿ ಪುತ್ರರೆನ್ನವರೆಂದು ನೆಚ್ಚಿರೆ, ಮೊದಲನೇ ಶರೀರ ಹೇಳ್ಯಾರ.
ಈ ಶರೀರದಲ್ಲೇ ಮೋಹ ಹೋಯ್ತಂದ್ರೆ ಎಲ್ಲರ ಮೇಲೆ ಮೋಹ ಹೋಗ್ತದೆ. ಇದು ಎಲ್ಲಿವರೆಗೆ ಇರ್ತದೆ ಅದು ಎಲ್ಲರ ಮನಸ್ಸಿಗೆ ಇರ್ತದೆ. ಈ ದೊಡ್ಡ ಶರೀರನೇ ನಾಶ ಆಗ್ತದಂದ ಮೇಲೆ ಇದೇ ಉಳಿಯೋದಿಲ್ಲ, ಇದೇ ಕ್ಷಣಿಕ ಆದಂತ ನಮಗೆ ತಿಳುವಳಿಕೆ ಆಯ್ತಪ್ಪ ಅಂತಂದ್ರೆ ಉಳಿದವ್ರ ಮೇಲೆ ಯಾಕೆ ಆಶೆ ಮಾಡಕ್ ಹೋಗ್ತೀವಿ ನಾವು? ಇದು ಒಂದು ಜೊತೆ ಮಾಡಿಕೊಳ್ಳೋದಲ್ಲಂದು ಮತ್ತೆ ಶರೀರ, ಸತಿ, ಪುತ್ರರು, ಹೆಂಡ್ರು, ಮಕ್ಕಳು, ಹೊಲ, ಮನೆ, ಆಸ್ತಿ ಎಲ್ಲವೂ ಹಿಂಗೆ ಇರ್ತಾವಂತ ನೀ ತಿಳ್ಕೊಂಡಿದ್ದೇನು? ಎನ್ನವರೆಂದು ನೆಚ್ಚಿರುವೆ ಮರಣ ಕಾಲದ ನಿನ್ನ ಹಿಂದ ಬಹರೆ. ಇವತ್ತಿಷ್ಟೆಲ್ಲ ಗಳಿಸಿಟ್ಟಿದ್ದೆಲ್ಲಪ್ಪ, ಮಾಡಿದ್ದೆ, ಹೋಗ್ರಿ ಮತ್ತೆ ಮಾಡಿದವನೇ ಓದ್ತಾನ ಅಂದ್ಮೇಲೆ ನಾವ್ಯಾಕಿಲ್ಲಿರೋ, ನಾವು ನಿನ್ ಜೊತೆಗೆ ಬರ್ತು ಅಂತ ಯಾರಂತ ಏನಾಗ್ಯಾರ ಜಗತ್ತಿನಾಗ? ಆತರ ಅವ್ನು ಮಾಡಿದ್ದ ಅವ್ನು ಉಂಡು ಹೋಗ್ಯಾನಪ್ಪ, ಮತ್ತೇನು ಓದೋರಿಂದ ನಾವು ಹೋಗಕ್ಕಾಗ್ತದೇನು? ಹೋರ್ ನಡೆ ಅಂತ ಇಟ್ಟು ಬಂದು ಒಂದ್ 2 ದಿವಸ ನಿನ್ನ ಕುಣಿಯಾಗಿಟ್ಟು 3 ದಿವಸ ಹೋಳಿಗೆ ಮಾಡ್ಕೊಂಡು ತಿಂತಾರ ಅಂದ್ರೆ ನೀನ್ ವಿಚಾರ ಮಾಡು ಎಂಥ ಮಂದಿ ನಿನ್ನೋರ ಇದಾರ ಅಂತ. ದುಃಖ ಆಗ್ಯದ ಅಂತಂತಿದ್ದು ಸುಖ ಆಗ್ಯದ ಅಂತ ವಿಚಾರ ಮಾಡೋಕೆ ಇಲ್ಲಿ ಕುಣಿಯಾಗಿಟ್ಟು ಹೋಳಿಗೆ ಮಾಡ್ಕೊಂಡು ತಿಂತಾರ ಅಂದ್ಮೇಲೆ ಎಷ್ಟರ ಮೆಟ್ಟಿಗೆ ಜಗತ್ತೈತೆ ಅಂತ ನಾವಿದ್ರು ನಮ್ಮದಂತ ನೆಂಬಿವಿ. ಯಾರು ಕೇಳೋದಿಲ್ಲ. ಜೀವಾತ್ಮ ಒದ್ದಾಡ್ತದ ಪ್ರಾಣ ಬಿಟ್ಟಾಗ. ಇವರು ಬಂದು ಆಳೋರು ಹಂಗೆ ಆಳ್ತಾರಂಗಿಲ್ಲ. ಹಿಂಗ ಮಾಡ್ಯಾನ, ನನಗೆ ಹಿಂಗ ಮೋಸ ಮಾಡ್ಯಾನ, ಅವ್ನಿಗೆ ಕೊಟ್ಟೋಗ್ಯಾನ, ಇವ್ನಿಗೆ ಕೊಟ್ಟೋಗ್ಯಾನ, ಇವ್ರು ಆಳ್ತಿರ್ತಾರ. ಅದಿದ್ರೆ ನಾವು ಹೋಗಿಂತ ಕೇಳೋದ್ರೆ ಇವ್ರು ಬರೀ ನಂದೇ ಆರೋಪ ಹೇಳಕ್ಕಂತ ಅದು ಒದ್ದಾಡ್ತದೆ. ಜೀವಾತ್ಮ ಅಲ್ಲೇ ತಿರುಗಿರ್ತದ. ಪ್ರಾಣ ಬಿಟ್ಟಾಗ ಒಂದು 24 ಗಂಟೆ ಅಲ್ಲೇ ಇರ್ತದಂತ. ಅವ್ರು ಬಂದ್ರು ಅಂತ ಬಂದು ಹೇಳ್ತಿರ್ತದ. ಬಂದಾರ ನೋಡಾಗ ಇಂಥ ಊರವ್ರು ಬಂದ್ರು ನೋಡಂತ ಅದು ಹೇಳ್ತಿರ್ತ. ಯಾರು ಕೇಳ್ಬೇಕದಮ್ಮ? ಅವರು ಈಗ ಹುಷಾರ್ ಮಂದಿ ಎಣದಲ್ಲಿ ನೋಡ್ಬೇಕಾದ್ರೆ ಭಾಳ ಮಜಾ ಐತಿ. ಅವ್ರು ಏನು ಮಾಡ್ತಾರ ಅಂದ್ರೆ ಸ್ವಲ್ಪ ತಾಳೋದು ನಿಂದ್ರಿಸ್ಬಿಡೋದು. ಅಲ್ಲಿ ಯಾವಾಗ ತಪ್ಪಡಿ ಬಾರಿಸ ಚಾಲ ಮಚ್ಚ ಅದು ಶಬ್ದ ಬರೋಣ, ಇದು ಆಚಾರ. ಮತ್ತೆ ಅವ್ರು ಸ್ವಲ್ಪ ಇವ್ರ ಬಂದು ಕೂತ್ರು ಮತ್ತೆ ಸ್ವಲ್ಪ ಯಾರು ಅವ್ರು ಮಚ್ಚ ಎಷ್ಟೊತ್ತಂತ ತಾಳಬೇಕು. ಹೋಗ್ಯಾರ ಅತ್ತ ಏನ್ ಬರ್ತದೆ ಎಲ್ಲರಿಗೂ ಗೊತ್ತೈತೆ. ಅನುಭವ ಯಾರಿಗಿಲ್ಲ ಹಂಗ. ಅದಕ್ಕೆ ಸುಮ್ಮನೆ ನೋಡೋದು ಪ್ರಪಂಚ ನೋಡಕ್ ಚಂದ ಐತಿದು, ಇದನ್ನ ನಂಬಕ್ ಹೋಗೋಣ ಅಂತ ಹೇಳಿದ್ರು ಮಾತು. ಎಲ್ಲರಿಗಿದು ಇರೋದೇ ಒಂದ್ ದಿವಸ. ಇವ್ರು ನಿನ್ನಿಂದ ಬರ್ತಾರಂತ ತಿಳ್ಕೊಂಡಿದ್ವಿ. ಇವ್ರು ಯಾರು ನಿನ್ನಿಂದ ಬರೋರಲ್ಲ. ಯಾಕೆ ಬರೋದಂದ್ರೆ ಅವ್ರವ್ರ ಕರ್ಮ ಫಲಗಳು ಭಿನ್ನ ಇದಾವ. ಹಿಂಗೆ ಗುರುಗಳು ಹೇಳಕತ್ತಿದ್ರು. ಶಾಸ್ತ್ರ ಶಿಷ್ಯರು ಭಾಳ ಹೇಳಿದ್ರು. ಅವ್ರು ನೋಡ್ತಮ್ಮ, ಈ ಜಗತ್ತಿನಾಗ ಯಾರು ಸ್ಥಿರಲ್ಲ, ಒಂದ್ ದಿವಸ ನೀ ಬಿಟ್ಟು ಹೋಗೋದೈತೆ ಕೇಳ. ಅವ್ನು ಸೊಣ್ಣನಿದ್ದ ಬೇಸ್ ಕೇಳ್ತಿದ್ದ ಶಾಸ್ತ್ರ. ಆಯ್ತು ಗುರುಗಳು ದಿವಸ ಓದಿದ್ದ ಶಾಸ್ತ್ರಕ್ಕೆ. ಮನೆ ತಾಯಿ ತಂದೆ ಮತ್ತೆ ವಯಸ್ಸಿಗೆ ಬಂದಿದ್ದಪ್ಪ, ಮದುವೆ ಮಾಡಿದ್ರು. ಮದುವೆ ಆಯ್ತು. ಗುರುಗಳು ಹೇಳಿದ, ನಾನು ಮದುವೆ ಐತಪ್ಪ, ಭಾಳ ಚಲೋ ಆಯ್ತಮ್ಮ, ಯಾರು ಬೇಡ ಅಂತ ಮಾಡಿಕೆ ಮದುವೆ ಸಂಸಾರ ಮಾಡು, ಆದ್ರೆ ಮಠ ಬಿಡಬೇಡಪ್ಪ, ದಿವಸ ಶಾಸ್ತ್ರಕ್ಕೆ ಬಾ. ಅದು ಹೆಂಗೆ ಬಿಡ್ತೀನಿ ರೀ ಗುರುಗಳು, ನಾನು ಏನು ಬಿಟ್ಟೆ ನಿಮ್ಮನ್ನು ಬಿಡಂಗಿಲ್ಲ ಅಂತ. ಭಾಳ ಚಲೋ ಆಯ್ತಪ್ಪ, ನೋಡು ನೆನಪು ಹೋಗ್ತಿರ್ತದ, ನಾನು ಬಂದು ಹೇಳಿದ ಬಾ ಅಂತ ಹೇಳಿದ್ರು. ಆಯ್ತು ಅದಕ್ಕೆ ಹೋಗ್ತಿದ್ದೆ. ಇವಾಗ ಮನೆಗೆ ಹೋದ ಮೇಲೆ ಹೊಸ ಹೆಂಡತಿ, ಹೊಸ ಸಂಬಂಧ, 2 ದಿವಸ ಇಲ್ಲಿ 2 ದಿವಸ ಅಲ್ಲಿ ಕಾಲ ಹಾಡು ಮಾಡ್ಬೇಕು. ಹಂಗೆ ಮಾಡಿ 1 ವಾರ 15 ದಿವಸ ಆಯಿತು, ಬರಲಿಲ್ಲ ಮಠ. ಅವಾಗ ಗುರುಗಳು ಕೇಳಿದ್ರಂತ ಮನೆಗೆ, ಏನಪ್ಪ ತಮ್ಮ ಬರಲಿಲ್ಲ? ಇಲ್ಲಪ್ಪ ಬರ್ಬೇಕಂತ ನಾನೇನು ಭಾಳ ತಯಾರಾಗಿ ನಿಂತಿರ್ತೀನಿ. ಪಾಪ ಹೇಳ್ತಿ, ಮತ್ತೆ ಈಗ ಹೊಸ್ದಾಗಿ ಮದುವೆ ಆಗ್ಯದ, ಮನೆಗಿದ್ರೆ ಬೈತಾರ. ಹೇಳ್ತಿ ಇನ್ನೂ ಒಬ್ಬಕ್ಕೆ ಸಣ್ಣಕ್ಕೆ ಇದ್ದಾಳ, ಮತ್ತೆ ಹೆಂಗೆ ಬಿಟ್ಟು ಬರಲ್ಲ? ಆಯ್ತು ಬಿಡ್ತಮ್ಮ, ನೋಡು ಈಗಾದ್ರೆ ಬಾ, ಇಲ್ಲಿ ಯಾರೂ ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಇಲ್ಲಪ್ಪ ನಾನೇನು ಬರ್ಬೇಕಂತೀನಿ, ಮನೆಯಾಗ ತಾಯಿ ತಂದೆ ಬೈತಾರೆ ನಮ್ಗೆ. ಚಲೋ ಆಯ್ತು ಅಲ್ಬಿಡು. ಈಗ ತಿಂಗಳಾಯ್ತು, 2 ತಿಂಗಳಾಯ್ತು ಬರಲೇ ಇಲ್ಲ, 3 ತಿಂಗಳಾಯ್ತು ಬರಲೇ ಇಲ್ಲ. ಗುರುಗಳು 1 ದಿವಸ ಕಾದು ಕೇಸ್ ಕೇಳಿದ್ರಂತ, ನೋಡು ನಿಂಗೆ ಅನ್ನಿಸ್ತದೆ ಈ ಜಗತ್ತಿನಾಗ ಎಲ್ಲರೂ ನನ್ನವ್ರಂತ. ಇವ್ರು ಯಾರು ನಿನ್ನವರಲ್ಲಪ್ಪ, ಅವ್ರವ್ರ ಕರ್ಮಾನುಸಾರವಾಗಿ ಬಂದಾರ, ಎಲ್ಲರೂ 1 ದಿವಸ ಹೋಗೋರೆ. ನೀ ಇರತ್ತ ನಂಗೆ ಮಾಡ್ತಾರೆ, ನೀವು ಹೋದ್ರೆ ನಿನ್ನನ್ನು ಮರ್ತು ಬಿಡ್ತಾರೆ ಈ ಮಂದಿ ಅಂತ ಹೇಳಿದ. ಹಂಗೆ ಆತಾರ್ರಿ, ನಾನು ಮನೆಗೆ ಹೋದ್ರೆ ನನ್ನ ಹೆಣ್ಣು ತೆಂಬಿಗೆ ನೀರು ಇಟ್ಕೊಂಡು ಹೊಸರಿಗೆ ಬಂದು ನಿಂತಿರ್ತಾಳ, ಅಷ್ಟು ಪ್ರೀತಿ ಮಾಡ್ತಾಳ. ನಮ್ಮ ಅಪ್ಪ ನಮ್ಮಮ್ಮ ನನಗೆ ದಣಕೇಳ ಅಂತ ಗಾಳಿ ಹಾಕ್ತಾರ, ಕಾಲು ಒತ್ತಾರ. ನೀ ದುಡಿತಿದ್ದು ಅದಕ್ಕೆ ಮಾಡ್ತಾರ ಅಂದಂತ. ಹಂಗೆ ಆಗ್ತದ ಗುರುಗಳೇ, ನಾನು ಅನುಭವಿಸೋದು. ಆಯ್ತು ಚಲೋ ಆಯಿತು, ನಾನೇ ಒಂದು ಕೆಲಸ ಹೇಳ್ತೀನಿ. ಒಂದು ಯೋಗ ಕಲಿಸ್ತೇನೆ ನಿನಗೆ. ಅದು ಸತ್ಯ ಅಸತ್ಯ ಗೊತ್ತಾಗಬೇಕಲ್ಲ, ಯಾರ ಪ್ರೇಮ ಎಷ್ಟೈತೆ. ಅದಕ್ಕೆ ಒಂದು ಯೋಗ ಕಲಿಸ್ತೀನಿ, ಅದರಂಗೆ ನೀನು ಮನೆಗೆ ಹೋಗಿ ಮಾಡು.
ಗೊತ್ತದ ಕಲಸ. ಇಷ್ಟೊತ್ತು ಪ್ರಾಣವಾಯು ಹಿಂಗೆ ಕುಂಭಕ ಮಾಡು, ಆಯ್ತು ಉಸಿರು ನಿಂತು ಬಿಡುತ್ತದೆ, ಸತ್ತಂಗ ನಟನ ಮಾಡಿಬಿಡು ಅಂತ ಎಲ್ಲ ಹೇಳಿ ಕಳಿಸಿದ್ರು. ನೀನು ಯಾವಾಗ ಪ್ರಾಣವಾಯು ನಿಲ್ಲಿಸಿದ ಮೇಲೆ ನನ್ನ ಕರೆಯಕ್ಕೆ ಕಳಿಸು ನಮ್ಮ ಗುರುಗಳನ್ನ, ನಾನು ಸತ್ತರೆ ಮತ್ತು ನಮ್ಮ ಗುರುಗಳೇ ಬಂದು ನನಗೆ ಸಂಸ್ಕಾರ ಮಾಡ್ಬೇಕಂತ ನಮ್ಮ ಮಠ ಗುರುಗಳನ್ನ ಕರೆಸ್ರಿ, ಅವರೇ ಬಂದು ಸಂಸ್ಕಾರ ಮಾಡಲಿ ಅಂತ ಹೇಳಿದ್ರು. ಹಿಂಗೆ ಮಾಡು. ಆದ್ರೆ ನಾವು ಹೊರಗೆ ಏನೇನು ಮಾತಾಡ್ತೀವಿ ಎಲ್ಲ ನಿನಗೆ ಕೇಳಿಸ್ತದೆ, ನಿನಗೆ ಮಾತಾಡೋಕೆ ದಾರಿ ಇರೋಂಗಿಲ್ಲ ಅಂಥದ್ದು ಯೋಗ ಕಲಿಸಿದ್ದ ಗುರುಗಳು. ಆಯಿತು ಇದಕ್ಕಿದ್ದಂಗೆ ಮಧ್ಯಾಹ್ನ ಬಂದ, ಊಟ ಮಾಡಿದ, ಒಳ್ಳೆ ಅಡ್ದಂಗೆ ಮಾಡಿ ಪ್ರಾಣವಾಯು ಕುಂಭಕ ಮಾಡಿ ಸತ್ತಂಗೆ ಬಿತ್ತು. ಮೂಗಿನ ಉಸಿರಾಡೋದು ಆಯ್ತು. ಮಧ್ಯಾಹ್ನ ಕಡೆ ಇದ್ರೆ ಅತ್ತೆ ಹೊರಗೆ ಕೂತಾಳ, ಸಸಿ ಒಳಗೈದಾಳ. ವಿಚಾರ ಮಾಡಿಲ್ಲಂತ ಏನಪ್ಪ ಮಠ ಮಧ್ಯಾಹ್ನ ಇದೇನು ಬಂದು ಉಂಡು ಕಲಸದ ಈಗ ಆಗ್ತದೆ ಮಣ್ಣು, ನಾಳೆಗೆ ಹತ್ತು ನಾಡ್ದು ಮತ್ತೆ ಅಷ್ಟೊತ್ತ ನಾನು ಉಪವಾಸ ಮಾಡ್ಬೇಕು. ಸ್ಥಾನ ಉಂಡೆ ಕೆಜಿ ಹೊರಗೋಗಿ ಹಾಕ್ಬಿಟ್ಲ. ಅವಾಗ ಅತ್ತೆ ಅಕ್ಕಿ ಅಡಸು ಮನೆಗೆ ಬಂದು ನೋಡಿಲ್ಲಂತ. ಈಗ ಹೋಗೋಣಂತ ಹೋಗ್ಬಿಟ್ಟದ. ಮತ್ತು ಈಗ ನಾನು ಅದಕ್ಕಂತ ಕೂತಿದ್ರೆ ಮತ್ತೆ ನಾಳೆ ತಂದು ನಾನು ಕೂಳಿಲ್ದಾಗ ನಾನು ನೋಡ್ಬೇಕಾದ್ರು, ನಾನು ನೋಡೋಕೆ ಒಳಗೆ ಹೋಗಿ ಅದನ್ನು ತಿಳ್ಕೊಂಡ್ಬಿಡ್ಬೇಕು. ಅವಾಗ ಇಬ್ಬರು ಆಕರ್ಷಿಸ್ತಾರೆ. ಅವಾಗ ಮಂದಿ ಎಲ್ಲರೂ ಕಲ್ತರು, ತಂದೆ ಬಂದು ಎಲ್ಲರೂ ಕೇಳಿದ್ರು. ಮತ್ತು ಏನಾಯ್ತು ಹೆಂಗಾಯ್ತು ಹಿಂಗೆ ಹೇಳೋಗ್ಯಾನ ಕರೆಸಿದ್ರು ಗುರುಗಳು ಬಂದರು. ಆವಾಗ ಆಕೆ ಹೆಣ್ತಿ ಅಂತಿದ್ಲಂತ, ಎಂಥ ಸಾವು ನಿಂದು, ನಿನ್ನ ಮುಂದೆ ನಾನು ಹೋಗ್ಬೇಕಾಗಿತ್ತು, ನನಗೆ ಮುತ್ತೈದೆ ಸಾವು ಬರ್ತತ್ತು, ನಾನಿದ್ದೇನು ಪ್ರಯೋಜನ, ನಾನು ಬದುಕೇನು ಪ್ರಯೋಜನ, ನೀವು ಉಳಿಬೇಕಾಗಿತ್ತು ಅಂತ ಈಕೆ ಅಡ್ಯಾಡ್ತದ ಸರ್ ಹೇಳಿದ್ವಿ. ಇವನ್ನೆಲ್ಲ ಕೇಳುತ್ತಿದ್ದ, ಮತ್ತೆ ಒಳಗೆ ಕಿವಿ ಇದ್ದು ಅವ್ನಿಗೆ ಕೇಳಾಕ ಮಾತಾಡೋಕೆ ದಾರಿ ಇದ್ದಿಲ್ಲ ಅಷ್ಟೇ. ಗುರುಗಳಂದ್ರಂತ ಎಲ್ಲ ಅಂದ್ರಲ್ಲೇ ಸಮಾಧಾನ ಮಾಡಿಕೆ ಓದೋರು ಅಂತ ಬರಂಗಿಲ್ಲ ಹೋಗ್ಯಾರ. ಅವಾಗಕ್ಕೆ ತಾಯಿ ಬಂದಂತಿಲ್ಲ, ಏನು ಮಾಡಿದೆ ಏನೈತಪ್ಪ ನನ್ನ ನಾಳೆ ಬಾರ, ನಿನ್ನ ನೋಡಿ ಸಾವು ನಿನ್ನ ಬರೋದು, ನಾನು ಸತ್ತಿದ್ರೆ ಬೇಸಾತಿತ್ತು, ನಾನಿದ್ದೇನು ಮಾಡಲಿ ಮನೆಗೆ ಮೂಲ ಅಂತ ಆಕೆ ಹೇಳಿದ್ಲು. ಅವ್ರ ತಂದೆ ಬಂದಂತಿದ್ದಂತೆ, ಎಂಥ ಬಂತಪ್ಪು ನನಗೆ ಸಾವು ಬರಬಾರ್ದೇನು ಅಂತ ಅವನು ಮಾಡ್ತಾನೆ. ಇವು ಹಿಂಗೆ ಒಬ್ಬೊಬ್ರು ಆಳೋದು ನೋಡಿ ಅವಾಗ ಗುರುಗಳಂತ, ಭಾಳ ಪ್ರೀತಿ ಐತಮ್ಮ ನಿಮ್ಗೆ, ಅದ್ರ ಮೇಲೆ ಪ್ರೀತಿ ಐತಿ, ಹೇಳ್ತಿ ಪಾಪ ಇಷ್ಟು ಬೆಳ್ಳ ಹೇಳ್ತಾಳೆ ಅಂದಮೇಲೆ, ತಂಗಿ ನಿನಗೊಂದು ಕೆಲಸ ಹೇಳ್ತೀನಿ, ಮತ್ತು ನಿನಗೆ ಅಷ್ಟು ಪ್ರೇಮ ಐತೆ ಗಂಡನ ಮೇಲೆ, ಇರಬಾರ್ದು ಅಂತಲ್ಲ, ಆದ್ರೆ ಮತ್ತೆ ಹೆಂಗ ನೀನು ಸಾಯಕ್ಕೆ ಸಜ್ಜಾಗಿದ್ದ ಅಂದಮೇಲೆ ನೀ ಸತ್ರ ಅವನ್ನ ಉಳಿಸ್ತೀವಿ ನೋಡೋಣ, ನಾವೊಂದು ನೀರು ಕೊಡ್ತೀನಿ, ಇದನ್ನು ಕುಡಿ, ನೀ ಸಾಯ್ತಿದ್ದಿ ಅವನು ಉಳಿತೀನ, ಅವನ ಪ್ರಾಣ ಬರ್ತದೆ. ಗ್ಲಾಸ್ ನೀರು ಪುಡಿ ಹಾಕಿಸ್ಕೊಟ್ಟಂತೀವಿ, ಕುಡಿದು ತಂಗಿ ನೀನು ಹಿಂಗೆ ಸಾಯ್ತಿದ್ದೆ ಅವನು ಮಾಡ್ತೀವಿ. ಗ್ಲಾಸ್ ಜಾಡ್ತೋಗಿಲ್ಲ, ಬುದ್ಧಿ ಆದ್ರೂ ಬುದ್ಧಿ ಐತೆ, ಗುರು ಆಗಿದೆ, ಎಕಡೆ ಮನೆ ಆಗೈತೆ. ಸತ್ತೋರಿಂದ ಯಾರನ್ನು ಸಾಯ್ತಾರೆ, ಅವ್ನು ಕರ್ಮ ಅವ್ನು ಸತ್ತಾರೆ, ನನಗೆ ಇನ್ನೊಂದು ಮದುವೆ ಮಾಡ್ತಾರೆ, ನಾನು ಆ ಕಡೆ ಹೋಗ್ತೀನಿ, ನಾನೇ ಸೇರಿ ಅಲ್ಲ. ಇವು ಕೇಳಿದವು ಗಂಡ ಸುಮ್ಮನೆ ಇದ್ದ, ಮತ್ತೆ ಏನು ಮಾತಾಡೋಕ್ಕಿಲ್ಲ ಅದ. ಆವಾಗ ತಾಯಿ ಹೋದಂತ ಬುಡವ ಹಾಕಿ ಮತ್ತು ಇನ್ನೂ ಸಣ್ಣ ವಯಸ್ಸು ನಿಂದಂತೆಲ್ಲ ಆಗಿಲ್ಲ, ಹೋಗ್ಯದ. ಏನು ಇದ್ರೆ ಇನ್ನೊಂದು 10 ವರ್ಷ ಇದ್ದೀವಿ, ನೀನೇ ಕುಡಿದುಗಳ ಕಡೆ ನಿನ್ನ ಮಗ ಇನ್ನೊಂದಿಷ್ಟು ವರ್ಷ ಬದುಕ್ತಾನ. ಆವಾಗ ಕೆಲವಂತ ಎಂಥ ಮಾತು ಹೇಳ್ತಾರೆ ಗುರುಗಳು. ಅಲ್ಲ, ನಾನು ಸತ್ತರೆ ಇನ್ನೂ 2 ಹೆಣ್ಮಕ್ಳು ಇದ್ದಾರೆ, ಅವ್ರು ಬಾಣಿತನ ಮಾಡೋರು ಯಾರು, ಮೊಮ್ಮಕ್ಕಳು ಎತ್ಕೊಂಬೋರು ಯಾರು, ಹೋಗಿ ನಾವು ಹೋಗ್ರಿ, ಹೆಂಗೆ ನಾನೇನು ಮಾಡಿ ಕುಡ್ದಂತ ಆಯ್ತು ಒಲ್ಲೆ ಅಂತ ಜಾಡಿಸ್ಬಿಟ್ಲಂತ. ಅದನ್ನು ಕೇಳಿದ, ತಂದೆಗೆ ಹೋಗಿ ಕೊಟ್ರಂತ, ಯಜಮಾನ ನೀನು ಮತ್ತು ನಾನು ಹೋದ್ರೆ ಮನೆ ನೋಡೋರು ಯಾರಪ್ಪ, ಮನೆ ಸಂಸಾರ ನಡೆಸೋದು ಯಾರು, ಮತ್ತು ನಾನೇ ಹೋಗ್ಬಿಟ್ಟೆ ಅಂದ್ರೆ ಹೆಂಗೆ ಹೋಗಿ ನಾನು ಹೋಗಿ ಕೊಡೋಕೆ ಇಷ್ಟೆಲ್ಲ ಮಾಡ. ಅವ್ರು ಅಂದ್ರೆ ನೋಡ್ಕಂತೆ ಗುರುಗಳೇ ನಿಮ್ಮಂತ ಎಲ್ಲ ವಯಸ್ಸಾಗ್ಯದ, ಎಲ್ಲ ಸಂಸಾರ ಬಿಟ್ಟವ್ರು ಎಲ್ಲ ಬಿಟ್ಟು ನೀವೇ ಯಾಕೆ ಕುಡಿದ್ಬಿಡ್ರ ಅಂದ್ರೆ, ನಿಮ್ಗೆ ಹೆಂಗೆ ಶಿಷ್ಯನ ಮೇಲೆ ಭಾಳ ಪ್ರೇಮ ಐತಿ, ನೀವೇ ಕುಡಿದ್ಬಿಡ್ರು, ನನ್ನ ಮಗ ಹೋಗ್ತಾನ. ಆಯ್ತು ಬಿಡಮ್ಮ ನಾನೇ ಕುಡಿತೀನಿ. ಅವಾಗ ಹೋಗಿ ಆ ಒಂದು ಬ್ರಹ್ಮರಂಧ್ರಕ್ಕೆ ಸ್ಪರ್ಶ ಮಾಡೋಣ, ಅವಾಗ ಎಚ್ಚರ ಆಯ್ತದೆ. ಎದ್ದು ನಿಂತುಬಿಟ್ರೆ ನನ್ನ ಮಗ ಬದುಕಿದ, ನನ್ನ ಮಗ ಹಂಗ ಹಿಂಗ ಅಂತ ಇವ್ರು ಎಲ್ಲರೂ ಚಾಲು ಮಾಡಿದ್ರು ಪ್ರೇಮಕ್ಕೆ. ಅವಾಗ ಉದ್ದಕ್ಕೆ ಇವ್ರಿಗೆ ನಮಸ್ಕಾರ ಮಾಡಿ, ಆಯ್ತು ನಿಮ್ಗೆ ನೀವೇ ನಮ್ಗೆ ನಾವೇ ಅಂತ ಗುರುಗಳಲ್ಲಿ ಬಂದ ಅಂತ ಒಂದು ದೃಷ್ಟಾಂತ ಹೇಳಿ, ನೀವು ಯಾಕೆ ಹೇಳಿದಂದರೆ, ಮತ್ತು ನೀವು ನಾಳೆ ಎಲ್ಲ ನಮ್ಗೆ ನಿಮ್ಗೆ ಮಾಡ್ಕೊಂಡು ಬಂದಿರಿ, ಹಾಗೆಲ್ಲರೂ ಯಾರು ಜಗತ್ತಿನಾಗ ಯಾರು ಶಾಶ್ವತ ಅಲ್ಲ ಅಂತ ತಿಳಿದು ಅದೇ ಮನೆಗಳಿರ್ರಿ. ಮನೆ ನಂದು ಅನ್ರಿ, ಸಂಸಾರ ನನ್ನವ್ರು ಅನ್ರಿ, ಮಕ್ಕಳು ನನ್ನವ್ರು ಅನ್ರಿ, ಹೆಂಡ್ರು ನನ್ನವ್ರು ಅನ್ರಿ, ಎಲ್ಲವೂ ನನವು ಅಂತ ಹೇಳ್ರಿ. ಆದರೆ ಮನುಷ್ಯನಿಗೆ ಮಾತ್ರ ಈ ಬುಟ್ಟಿಗಾದ್ರೆ ಅದೇ ಸುಖವಾಗಿ ಅದೇ ಮನೆಗೆ ಸುಖವನ್ನು ಅನುಭವಿಸಕ್ಕೆ ಬರ್ತದೆ.
ನಾವು ಮನಸ್ಸಿನಾಗ ಇವೆಲ್ಲ ಇಟ್ಕೊಂಡಿಕೇಸಿ ಎಲ್ಲ ಹೊರಗೆ ಬಿಟ್ಟು ಬಂದ್ರು ನಮ್ಗೆ ದುಃಖ ತಪ್ಪಂಗಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಈ ವಿಷಯವನ್ನು ನಾಳೆ ಪುನಃ ಮುಂದುವರ್ಸೋಣ ಅಂತೇಳಿ ಮಂಗಳವಾರ जय मंगलम जय